Hallelujah. Hallelujah. You are not going to get healed, you are already healed. ನೀವು ಗುಣವಾಗ್ತಾ ಇಲ್ಲ, ಆಗಲೇ ಗುಣ ಆಗಿದ್ದೀರಿ. Amen. Amen. Hallelujah. Hallelujah. See, God touches you in many ways. ದೇವರು ಬಹಳ ವಿಧವಿಧವಾದ ರೀತಿಯಲ್ಲಿ ದೇವರು ಮುಟ್ತಾರೆ ನಿಮಗೆ. When you pray, ನೀವು ಪ್ರಾರ್ಥನೆ ಮಾಡುವಾಗ sometimes He touches you. ಆತನು ನಿಮ್ಮನ್ನು ಮುಟ್ತಾರೆ. When sometimes God uses His servants. ಕೆಲವೊಂದು ಸಾರಿ ದೇವರು ತನ್ನ ಸೇವಕರನ್ನು ಉಪಯೋಗ ಮಾಡಿ ನಿಮಗೆ And ಮುಟ್ತಾರೆ. He heals you. ಮತ್ತು ನಿಮ್ಮನ್ನು ಸ್ವಸ್ಥತೆ ಮಾಡ್ತಾರೆ. Amen. Amen. Or sometimes when you're listening to the word, you get healed by faith. ಮತ್ತು ಕೆಲವೊಂದು ಸಾರಿ ನೀವು ವಾಕ್ಯವನ್ನು ಕೇಳುವಾಗ ನಂಬಿಕೆಯಿಂದ ನಿಮಗೆ ಗುಣವಾಗುತ್ತದೆ. Amen. Amen. So in any way, God wants to heal you. ದೇವರು ಯಾವುದಾದ್ರೂ ಒಂದು ರೀತಿಯಲ್ಲಿ ದೇವರು ನಿಮಗೆ ಗುಣ ಮಾಡಬಹುದು. Amen. Amen. Hallelujah. Hallelujah. All right, how many ready for God's word? ಎಷ್ಟು ಜನ ದೇವರ ವಾಕ್ಯ ಕೇಳುವುದಕ್ಕೆ ಸಿದ್ಧರಾಗಿದ್ದೀರಿ? All right. I just want to talk few things and we'll close. ಕೆಲವು ಸಂಗತಿಗಳನ್ನು ಮಾತನಾಡಿ ಆನಂತರ ಮುಗಿಸ್ತೇನೆ. If you have your Bibles, Numbers chapter 13. ಅರಣ್ಯಕಾಂಡ 13ನೇ ಅಧ್ಯಾಯ. Numbers 13, quickly. ಅರಣ್ಯಕಾಂಡ 13ನೇ ಅಧ್ಯಾಯ ಬೇಗನೆ ತೆಗೀರಿ. I'll just go briefly and I'll explain to you. ನಿಮಗೆ ವಿವರಣೆ ಮಾಡಿ ಹೇಳ್ತಾನೆ. Numbers 13. ಅರಣ್ಯಕಾಂಡ 13ನೇ ಅಧ್ಯಾಯ. We'll read verse 26. 26ನೇ ವಚನ ಓದಿಕೊಳ್ಳೋಣ. Yes. ಅವರು 40 ದಿವಸಗಳು ಆ ದೇಶವನ್ನು ಸಂಚರಿಸಿ ನೋಡಿದ ಮೇಲೆ ಪರಾನ್ ಅರಣ್ಯದ ಮೋಶೆ, ಆರೋನ್ ಮತ್ತು ಇಸ್ರಾಯೇಲ್ ಸರ್ವ ಸಮೂಹದ ಬಳಿಗೆ ಕದೇಶಿಯಗೆ ಬಂದು ಅವರಿಗೆ ಸಮಾಚಾರವನ್ನು ತಿಳಿಸಿ ಆ ದೇಶದ ಹಣ್ಣುಗಳನ್ನು ತೋರಿಸಿದರು. ಅವರು ಮೋಶೆಗೆ, ನೀನು ನಮ್ಮನ್ನು ಕಳಿಸಿದ ದೇಶಕ್ಕೆ ಹೋದೆವು, ಅದು ಹಾಲು ಜೇನು ಹರಿಯುವ ದೇಶವೇ, ಅಲ್ಲಿನ ಹಣ್ಣುಗಳು ಇಂಥವು, ಆದರೆ ಆ ದೇಶದ ನಿವಾಸಿಗಳು ಬಲಿಷ್ಠರು, ಅವರಿರುವ ಪಟ್ಟಣಗಳು ದೊಡ್ಡವಾಗಿಯೂ ಕೋಟೆ ಕೊತ್ತಲುಗಳುಳ್ಳವಾಗಿಯೂ ಅವೇ. ಅದಲ್ಲದೆ ಅಲ್ಲಿ ಉನ್ನತರಾದ ಪುರುಷರನ್ನು ನೋಡಿದೆವು. ದಕ್ಷಿಣ ಸೀಮೆಯಲ್ಲಿ ಅಮಲೇಕ್ಯರು, ಬೆಟ್ಟದ ಸೀಮೆಯಲ್ಲಿ ಹಿತ್ತಿಯರು, ಯೆಬೂಸಿಯರು, ಅಮೋರಿಯರು, ಇವರು ಸಮುದ್ರ ತೀರದಲ್ಲಿ ಮತ್ತು ಯೋರ್ದಾನ್ ಹೊಳೆಯ ಬಳಿಯಲ್ಲಿ ಕಾನಾನ್ಯರು ವಾಸವಾಗಿದ್ದಾರೆ ಎಂದು ತಿಳಿಸಿದರು. Yes, read it till 33. ಇಸ್ರಾಯೇಲರು ಮೋಶೆಗೆ ವಿರುದ್ಧವಾಗಿ ಗುಣಗುಟ್ಟಲಾಗಿ ಕಾಲೇಬನು ಅವರನ್ನು ಸುಮ್ಮನಿರಿಸಿ, ನಾವು ನಿರ್ಭಯವಾಗಿ ಆ ಬೆಟ್ಟದ ಸೀಮೆಗೆ ಹತ್ತಿ ಹೋಗಿ ಅದನ್ನು ಸ್ವಾಧೀನಪಡಿಸಿಕೊಳ್ಳೋಣ, ಅದನ್ನು ಜಯಿಸಬಲ್ಲೆವು ಎಂದು ಹೇಳಿದರು. ಆದರೆ ಅವನ ಜೊತೆಯಲ್ಲಿ ಹೋದವರು, ಆ ಜನರು ನಮಗಿಂತಲೂ ಬಲಿಷ್ಠರು, ಅವರ ಮೇಲೆ ಹೋಗುವುದಕ್ಕೆ ನಮಗೆ ಶಕ್ತಿ ಸಾಲದು ಅಂದರು. ಅದಲ್ಲದೆ ಇವರು ತಾವು ಸಂಚರಿಸಿ ನೋಡಿದ ದೇಶದ ವಿಷಯವಾಗಿ ಇಸ್ರಾಯೇಲರಿಗೆ ಅಶುಭ ಸಮಾಚಾರವನ್ನು ಹೇಳುವವರಾಗಿ, ನಾವು ಸಂಚರಿಸಿ ನೋಡಿದ ದೇಶವು ತನ್ನಲ್ಲಿ ವಾಸಿಸುವವರನ್ನು ನುಂಗಿಬಿಡುತ್ತದೆ. ಅದಲ್ಲದೆ ನಾವು ಅದರಲ್ಲಿ ನೋಡಿದ ಜನರೆಲ್ಲರೂ ಬಹಳ ಎತ್ತರವಾದವರು, ಅಲ್ಲಿ ನೆಪೋಲಿಯರು ಅಂದರೆ ನೆಪಿಯ ವಂಶದವರಾದ ಉನ್ನತ ಪುರುಷರನ್ನು ನೋಡಿದೆವು. ನಾವು ಅವರ ಮುಂದೆ ಮಿಡತೆಗಳಂತೆ ಇದ್ದೇವೆ ಎಂದು ತಿಳಿದುಕೊಂಡೆವು, ಅವರಿಗೂ ನಾವು ಹಾಗೆಯೇ ತೋರಿದೆವು ಅಂದರು. Amen. All right, listen very carefully for a few minutes. ಕೆಲವೊಂದು ಕ್ಷಣಗಳ ಬಹಳ ಎಚ್ಚರಿಕೆಯಿಂದ ಕೇಳಿರಿ. Give your ears what God has to speak. ದೇವರು ಏನು ಮಾತಾಡ್ತಾನೋ ಅದಕ್ಕೆ ನಿಮ್ಮ ಕಿವಿಗಳನ್ನು ಕೊಡಿರಿ. Amen. Amen. So we are all familiar with this passage. ಈ ಒಂದು ಸಾರಾಂಶಕ್ಕೆ ನಾವು ಬಹಳಷ್ಟು ಜನ ಹತ್ರವಾಗಿದ್ದೇವೆ. Listen very carefully. ಬಹಳ ಎಚ್ಚರಿಕೆಯಿಂದ ಕೇಳಿರಿ. When you come to the church, ನೀವು ಸಭೆಗೆ ಬರುವಾಗ how many come with expectation? ಎಷ್ಟು ಜನ ಒಂದು ಅಪೇಕ್ಷೆಯೊಡನೆ ಬರ್ತೀರಾ? God wants to do a miracle in any area that you're going through. ನೀವು ಹಾದು ಹೋಗ್ತಿರುವಂತ ಒಂದು ಪರಿಸ್ಥಿತಿಯಲ್ಲಿ ದೇವರು ಒಂದು ಅದ್ಭುತ ಮಾಡಲಿ ಅಂತ ಏನೋ ಒಂದು ಆಸೆಯೊಟ್ಟಿಗೆ ಅಪೇಕ್ಷೆಯೊಟ್ಟಿಗೆ ಬರ್ತೀರಲ್ವಾ? How many come with expectation? ಎಷ್ಟು ಜನ ಒಂದು ಅಪೇಕ್ಷೆಯೊಟ್ಟಿಗೆ ಬರ್ತೀರಿ? When you are expecting something from God, ದೇವರಿಂದ ಏನೋ ಒಂದು ಅಪೇಕ್ಷೆ ಮಾಡಿ ನೀವು ಬರುವಾಗ you have faith. ನಿಮ್ಮಲ್ಲಿ ನಂಬಿಕೆ ಇರುತ್ತದೆ. When you have faith, ನಿಮ್ಮಲ್ಲಿ ನಂಬಿಕೆ ಇರುವಾಗ whatever that you speak, whatever that you say, whatever that you hear, it comes to life. ಏನೆಲ್ಲ ಮಾತಾಡ್ತಿರೋ, ಏನೆಲ್ಲ ಕೇಳ್ತಿರೋ, ಏನೆಲ್ಲ ಮಾತಾಡ್ತಿರೋ ಅದೆಲ್ಲವುದಕ್ಕೆ ಜೀವ ಬರುತ್ತದೆ. Faith, ನಂಬಿಕೆ is like a currency. ಅದು ಒಂದು ದುಡ್ಡಿನ ರೀತಿಯಲ್ಲಿ, ಕರೆನ್ಸಿ ರೀತಿಯಲ್ಲಿ. Okay, I'll just take how much money I had. I'm not a millionaire, but I'll be a millionaire one day. ಒಂದು ದಿನ ದೊಡ್ಡ ಶ್ರೀಮಂತನಾಗ್ತೀನಿ. This is currency. 500 rupees note. 500 ರೂಪಾಯಿ ನೋಟ್ ಅದು, right? ಅಲ್ವಾ? How many have seen it? ಎಷ್ಟು ನೋಡಿದಿರ ಅದನ್ನ? You've not seen it? ನೀವು ನೋಡಿಲ್ಲ ಅಂದ್ರೆ Okay, today see it. ಈ ದಿನ ನೋಡ್ರಿ. This is 500. Somebody say 500. ಯಾರಾದ್ರೂ ಹೇಳ್ರಿ 500 ರೂಪಾಯಿ ನೋಟು. If you have not seen it, ನೀವು ಇದುವರೆಗೂ 500 ರೂಪಾಯಿ ನೋಡಿಲ್ಲ ಅಂದ್ರೆ this is 500. ಇದೇ 500 ರೂಪಾಯಿ.
Faith is like currency. ನಂಬಿಕೆ ಅನ್ನೋದು ಆ ಒಂದು ಕರೆನ್ಸಿ ರೀತಿಯಲ್ಲಿ. Now, if I give this 500 to Rabesha, ರಮೇಶನಿಗೆ 500 ರೂಪಾಯಿ ಕೊಟ್ರೆ, and I say him, go to which restaurant is famous, man, for non-veg? Bharani. See, this is 500 rupees note. 500 ರೂಪಾಯಿ ನೋಟು. Somebody say 500 rupees note is faith. ಯಾರಾದ್ರೂ ಹೇಳ್ರಿ 500 ರೂಪಾಯಿ ನೋಟು ಅದೊಂದು ನಂಬಿಕೆ. If I don't have 500, ನನ್ನ ಹತ್ರ 500 ಇಲ್ಲ ಅಂದ್ರೆ I don't have faith. ನನ್ನ ನಂಬಿಕೆ ಇಲ್ಲ. Listen very carefully. ಬಹಳ ಎಚ್ಚರಿಕೆಯಿಂದ ಕೇಳ್ರಿ. 500. I give to Ramesh. Ramesha, take it. Take this 500 and go to Bharani Hotel and get me some, what is it? Mutton biryani, nalli chops. Okay, get me things what I can get in 500. 500 ರೂಪಾಯಿದಲ್ಲಿ ಆ ಭರಣಿ ಹೋಟ್ಲಲ್ಲಿ ಏನೆಲ್ಲ ತಿನ್ನಕ್ ಬರ್ತದೋ, ಬಿರಿಯಾನಿ, ನಲ್ಲಿ ಚಾಪ್, ತಲೆಕಾಲು ಎಲ್ಲ ತಗೊಂಬ. So now Ramesha goes to the Bharani shop. ಈಗ ರಮೇಶ ಭರಣಿ ಅಂಗಡಿಗೆ ಹೋಗ್ತಾನೆ. And he says to that owner, ಆ ಒಂದು ಓನರ್ಗೆ ಹೇಳ್ತಾನೆ ಅವನು, I want this, I want this, I want this. ನನಗೆ ಇದು ಅದು ಇದು ಎಲ್ಲ ಬೇಕಂತ. He goes confidently. ಅವನು ಒಂದು ನಂಬಿಕೆಯಿಂದ ಒಂದು ಮುಂದೆ ಹೋಗ್ತಾನೆ, ಅವನು ಧೈರ್ಯದಿಂದ ಮುಂದೆ ಹೋಗ್ತಾನೆ. ಬೈಕಲ್ಲಿ ದುಡ್ಡಿಲ್ಲ ಹೋಗಲ್ಲ. Goes confidently to Bharani Hotel. ದುಡ್ಡಿಲ್ಲ ಅಂತ ಯೋಚನೆ ಮಾಡ್ತಾ ಅನುಮಾನದಲ್ಲಿ ಹೋಗಲ್ಲ, ಧೈರ್ಯವಾಗಿ ಹೋಗ್ತಾನೆ. 500 ರೂಪಾಯಿ ಇತ್ತಂತ, 500 ರೂಪಾಯಿ ಐತಪ್ಪ, ನಾನು ಏನ್ ಕೇಳಿದ್ರು ಕೊಡ್ತಾನೆ ಅಂತ ಧೈರ್ಯದಿಂದ ಹೋಗ್ತಾನೆ. 500 ರೂಪಾಯಿ ಐತಲ್ಲ, ಏನ್ ಕೇಳಿದ್ರು ಹೋಟ್ಲರ್ ಕೊಡ್ತಾರೆ ಎಂಬುದಾಗ ಧೈರ್ಯದಿಂದ ಹೋಗ್ತಾನೆ ಅವನು. ಹೌದಾ ಇಲ್ಲ? If I don't give Ramesh anything and say, Ramesh, go and get me, will he go? 500 ರಮೇಶಿಗೆ ಏನು ಕೊಟ್ಟಿಲ್ಲ ಅಂದ್ರೆ ಸುಮ್ಮನೆ ಖಾಲಿ ಕೈಲಿ ಕಳಿಸಿ ಹೋಗಪ್ಪ ಏನೋ ತಗೊಂಬ ಅಂದ್ರೆ ತಗೊಂಬರ್ತಾನೆ ಅವನು. So now Ramesh goes to Bharani shop. ಈಗ ರಮೇಶ ಭರಣಿ ಶಾಪಿಗೆ ಹೋಗ್ತಾನೆ. He orders everything. ಅವನು ಎಲ್ಲವನ್ನು ಆರ್ಡರ್ ಮಾಡ್ತಾನೆ. And he gives the 500 rupees to the owner. ಆ ಓನರ್ಗೆ 500 ರೂಪಾಯಿ ಕೊಡ್ತಾನೆ ಅವನು. This is faith. ಇದು ನಂಬಿಕೆ. Whenever you come to God's presence, listen very carefully. ಬಹಳ ಎಚ್ಚರಿಕೆ ಅಂತ ಕೇಳಿದ್ರೆ, ಯಾವಾಗೆಲ್ಲ ದೇವರ ಪ್ರಸನ್ನತೆಯಲ್ಲಿ ನೀವು ಬರ್ತೀರೋ, this is like faith. ಆ ಒಂದು ನಂಬಿಕೆ ರೀತಿಯಲ್ಲಿ, ನೋಟಿನ ರೀತಿಯಲ್ಲಿ, when you give your faith to God, he gives back what you need. ದೇವರಿಗೆ ನಿಮ್ಮ ನಂಬಿಕೆ ನೀವು ಕೊಡುವಾಗ ನಿಮಗೆ ಬೇಕಾಗಿರುವುದು ಎಲ್ಲವನ್ನೂ ದೇವರು ಕೊಡ್ತಾರೆ. Now Ramesh gives that 500 rupees to the owner. ಈಗ ರಮೇಶ 500 ರೂಪಾಯಿ ನೋಟನ್ನ ಭರಣಿ ಹೋಟ್ಲ್ ಓನರಿಗೆ ಕೊಡ್ತಾನೆ. And he gives the parcel to Ramesh. ಮತ್ತು ಅವನು ಪಾರ್ಸಲ್ ಅನ್ನು ರಮೇಶಕ್ಕೆ ಕೊಡ್ತಾನೆ. ಹೆಂಗೆ ಬಂತು? ಹೇಗೆ ಬಂತದು? 500 rupees note ಅಲ್ವಾ? ಅಲ್ಲ, ಹೌದು. ಇನ್ ದ ಸೇಮ್ ವೇ ದೇವರ ಹತ್ರ ಬರ್ಬೇಕಾದ್ರೆ ಏನ್ ಬೇಕು? ನಂಬಿಕೆ ಬೇಕು. When you have faith, ನಿಮ್ಮಲ್ಲಿ ನಂಬಿಕೆ ಇರುವಾಗ you get the blessings from heaven. ಪರಲೋಕದಿಂದ ಆಶೀರ್ವಾದಗಳನ್ನು ನೀವು ಹೊಂದ್ಕೊಳ್ತೀರಿ. Go sit down. How many got it? ಎಷ್ಟು ಜನಕ್ಕೆ ಅರ್ಥ ಆಯ್ತು? When you don't have faith, ನಿಮ್ಮಲ್ಲಿ ನಂಬಿಕೆ ಇಲ್ಲ ಅಂದ್ರೆ you're like a person that's going to Bharani shop without money. ಅದು ಹೆಂಗಿರ್ತದೆ ಅಂತ ದುಡ್ಡು ಇಲ್ದಂಗೆ ಭರಣಿ ಶಾಪಿಗೆ ಹೋಗೋದಂಗೆ ಇರ್ತದೆ. But when you have faith, ಅದು ನಂಬಿಕೆ ಇರುವಾಗ you go boldly. ಧೈರ್ಯವಾಗಿ ಹೋಗ್ತೀರಿ ನೀವು. Whatever I ask, my God will give me. ನಾನೇನೆಲ್ಲ ಕೇಳ್ತೀನಿ ನನ್ನ ದೇವರು ಅದನ್ನು ಕೊಡ್ತಾರೆ. That is faith. ಅದೇ ನಂಬಿಕೆ. Come on, ದೊಡ್ಡ ಚಪ್ಪಾಳೆ ತಟ್ಟಿ. ಅದಕ್ಕೆ ದೊಡ್ಡ ಚಪ್ಪಾಳೆ ತಟ್ರಿ. Hallelujah. Hallelujah. Faith, ನಂಬಿಕೆ, it's already there. ಅದಾಗಲೇ ಅಲ್ಲಿ ಇದೆ. Somebody say amen to this. What you need? ನಿಮಗೆ ಏನ್ ಬೇಕು? You need faith. ನಿಮಗೆ ನಂಬಿಕೆ ಬೇಕು. You can cry for hours and hours and hours and don't get anything. Just one word by faith automatically will come down. ಗಂಟೆಯಿಂದ 10 ಕೂತ್ರೆ ಏನಾಗಲ್ಲ, ಆದ್ರೆ ನಂಬಿಕೆಯಿಂದ ಒಂದು ಮಾತು ಹೇಳ್ರಿ, ಅದು ನಡೆಯುತ್ತದಲ್ಲಿ. Somebody say loud amen. ಗಟ್ಟಿಯಾಗಿ ಆಮೆನ್ ಎಂಬುದಾಗಿ ಹೇಳ್ರಿ. Hallelujah. Hallelujah. Now, ಈಗ coming to the message. ಪ್ರಸಂಗಕ್ಕೆ ಬರೋಣ. How many ready for this? ಎಷ್ಟು ಜನ ಸಿದ್ಧರಾಗಿದ್ದೀರಿ? Hey, get up, rise up. You should know who your God is. ನಿಮಗೆ ಗೊತ್ತಾಗಬೇಕು ನಿಮ್ಮ ದೇವರು ಯಾರು ಎಂಬುದಾಗಿ. My God is not some mute idol. My God is a living God. ನನ್ನ ದೇವರು ಮಾತನಾಡದೆ ಕೂಡುವ ಕಲ್ಲಲ್ಲ, ನನ್ನ ದೇವರು ಮಾತನಾಡುವ ದೇವರು, ಅದ್ಭುತವನ್ನು ಮಾಡುವ ದೇವರಾಗಿದ್ದಾರೆ. ನಾನು ಹೇಳುವಾಗ ಆತ ರೆಸ್ಪಾಂಡ್ ಮಾಡೋ ದೇವರು. ನಾನೇನಾದ್ರೂ ಹೇಳುವಾಗ ಅದಕ್ಕೆ ಪ್ರತಿಕ್ರಿಯೆ ಮಾಡುವ ದೇವರು. Somebody say amen. ಆಮೆನ್ ಎಂಬುದಾಗಿ ಹೇಳ್ರಿ. They calls 12 people. ಮೋಸೆ 12 ಜನರನ್ನು ಕರೀತಾರೆ. Moses says, ಮೋಸೆ ಹೇಳ್ತಾರೆ, hey, God has given us the land. ದೇವರು ನಮಗೆ ಆ ಒಂದು ಭೂಮಿ ಕೊಟ್ಬಿಟ್ಟಿದ್ದಾರೆ. You go. ನೀವು ಹೋಗ್ರಿ. Just look what the land looks like. ಆ ಜಾಗ ಯಾವ ರೀತಿಯಾಗಿ ಕಾಣುತ್ತೆ ಎಂಬುದನ್ನು ನೋಡ್ಕೊಂಡ್ ಬರ್ರಿ ಅಂತ ಅಷ್ಟೇ ಹೇಳ್ತಾನೆ ಅವನು. Get every details. ಎಲ್ಲ ಒಂದು ವಿವರಣೆ ತೆಗೆದುಕೊಳ್ಳ್ರಿ and come back. ಮತ್ತು ವಾಪಸ್ ಬರ್ರಿ. So that we may be confident, we may be bold enough to take the land. ಯಾಕಂದ್ರೆ ನಾವು ಧೈರ್ಯದಿಂದ ಒಂದು ಜಾಗವನ್ನು ತೆಗೆದುಕೊಳ್ಳುವುದಕ್ಕೆ ಇರಬೇಕೆಂಬುದಾಗಿ. Amen. ಆಮೆನ್. Okay, now listen very carefully. ಬಹಳ ಎಚ್ಚರಿಕೆಯಿಂದ ಕೇಳ್ರಿ. So it is called the land of Canaan. ಅದು ಕಾನಾನ್ ದೇಶ. They had to go from Egypt
to the land of Canaan in 40 days. ಅವರು 40 ದಿನಗಳ ಒಳಗಾಗಿ ಐಗುಪ್ತದಿಂದ ಕಾನಾನ್ ದೇಶಕ್ಕೆ ಹೋಗ್ಬೇಕು. Somebody say amen. ಯಾರಾದ್ರೂ ಆಮೆನ್ ಅಂತ ಹೇಳ್ರಿ. So these guys gets ready. ಇವರು ಸಿದ್ಧರಾಗ್ತಾರೆ ಹೋಗೋದಕ್ಕೆ. These 12 people were the leaders of the 12 tribes of Israel. ಈ ಇಸ್ರಾಯೇಲಿನ 12 ಕುಲದ ನಾಯಕರು ಈ 12 ಜನ ಆಗಿರ್ತಾರೆ. So they go to the land of Canaan. ಅವರು ಕಾನಾನ್ ದೇಶಕ್ಕೆ ಹೋಗ್ತಾರೆ. They see Amorites. ಅವರು ಅಮೋರಿಯರನ್ನು ನೋಡ್ತಾರೆ. They see Jebusites. ಎಬಿಯರನ್ನು ನೋಡ್ತಾರೆ. They see Hittites. ಹಿತ್ತಿಯರನ್ನು ನೋಡ್ತಾರೆ. They see Anakites. ಅನಕ್ಯರನ್ನು All ನೋಡ್ತಾರೆ. the seven people, then the land they see. ಆ ಒಂದು 7 ಒಂದು ಕುಲಗಳನ್ನು ಅವ್ರು ನೋಡ್ತಾರೆ ಕಾನಾನ್ ದೇಶದಲ್ಲಿ. And they see how good the land is. ಮತ್ತು ಕಾನಾನ್ ದೇಶ ಎಷ್ಟು ಸುಂದರವಾಗಿದೆ ಕೂಡ ನೋಡ್ತಾರೆ ಅವರು. They see a lot of houses that are built very good. ಅಲ್ಲಿ ಮನೆಗಳು ಎತ್ತರವಾಗಿ ದೊಡ್ಡದಾಗಿ ಕಟ್ಟಿರುವುದನ್ನು ನೋಡ್ತಾರೆ. They see water groves. ಅಲ್ಲಿ ನೀರು ಬರ್ತಿರೋದನ್ನು, ನೀರಿನ ಬುಗ್ಗೆಗಳನ್ನು ನೋಡ್ತಾರೆ. They see a lot of trees. ಬಹಳಷ್ಟು ಮರಗಳನ್ನು ನೋಡ್ತಾರೆ ಅವರು. Pomegranates, fruits and all kind of stuff. ಎಲ್ಲ ಒಂದು ತಾಳೆಂಬರಿಯನ್ನು ನೋಡ್ತಾರೆ ಅವರು. Amen. ಆಮೆನ್. So the land is so beautiful. Somebody say land is so beautiful. ಯಾರಾದ್ರೂ ಹೇಳ್ರಿ ಆ ದೇಶ ಬಹಳ ಸುಂದರವಾಗಿತ್ತು. ದೇವರು ನಿಮಗೋಸ್ಕರ ಇಟ್ಟಿರುವ ಲ್ಯಾಂಡು, ಮನೆ, ಆಸ್ತಿ, ಆಶೀರ್ವಾದ ಎಲ್ಲ ಸುಂದರವಾಗಿದೆ. So these people say very beautiful. ಈ ಜನರು ಹೇಳ್ತಾರೆ ಬಹಳ ಸುಂದರವಾಗಿತ್ತಪ್ಪ. They even brought some fruit. ಅವರು ಒಂದು ಹಣ್ಣುಗಳನ್ನು ತಗೊಂಡ್ಬಂದ್ರು ಅವರು. They came back to Moses. ಮತ್ತು ಮೋಶೆ ಹತ್ರ ಬಂದ್ರು ವಾಪಸ್. They said, ಅವ್ರು ಹೇಳ್ತಿದ್ದಾರೆ, hey Moses, ಮೋಶೆ everything is good man. ಎಲ್ಲವೂ ಚೆನ್ನಾಗಿತ್ತಪ್ಪ. Everything is good. ಎಲ್ಲವೂ ಚೆನ್ನಾಗಿತ್ತು. Whatever God said, very beautiful. ದೇವ್ರು ಏನೆಲ್ಲ ಹೇಳಿದನೋ ಎಲ್ಲವೂ ಚೆನ್ನಾಗಿತ್ತು ಅಲ್ಲಿ. Exactly what God said, it is there. ದೇವ್ರು ಏನ್ ಹೇಳಿದ್ರು ಹಂಗೆ ಆಯ್ತಪ್ಪ ಅಲ್ಲಿ. Hallelujah. Hallelujah. Whatever God has said, it is exactly there. ದೇವ್ರು ಏನೆಲ್ಲ ವಾಗ್ದಾನ ಮಾಡಿದ್ರು ಅದೇ ರೀತಿಯಲ್ಲಿ ಆಯ್ತಪ್ಪ ಅದು. But they said, ಮತ್ತೆ ಅವ್ರು ಹೇಳ್ತಿದ್ದಾರೆ, but we saw the giants. ಆದ್ರೆ ದೊಡ್ಡ ದೊಡ್ಡ ರಾಕ್ಷಸರನ್ನು ನೋಡಿದೀವಿ. I think. ನಾನು ಅನ್ಕೊಂತೀನಿ. But there are giants. ಆದ್ರೆ ರಾಕ್ಷಸರಿದ್ದಾರೆ. We cannot take it. ನಾವು ಅದನ್ನು ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. Everything is there. ಎಲ್ಲವೂ ಅಲ್ಲಿದೆ. Yes, God said it's there. ಹೌದು, ದೇವ್ರು ಹೇಳಿದಾರೆ ಅಲ್ಲಿ ಐತಿ. Giants are there, right? ಆದ್ರೆ ರಾಕ್ಷಸರು ಅದರಲ್ಲ. ಹೆಂಗಪ್ಪ ನಾವು ಅದನ್ನು How can we defeat the giants? ಅವರು ಹೇಗೆ ಸೋಲಿಸೋದು? That too, they are Anakites, Nephilim. That means they were in the olden days in Noah's time. Approximately they might be like, how many have seen 10 feet? ಎಷ್ಟು ಜನ 10 ಅಡಿ ಉದ್ದ ಮನುಷ್ಯರು ನೋಡಿದ್ರು? 10 ಅಡಿ ಉದ್ದ. 10 ಅಡಿ. At least in videos something. ವಿಡಿಯೋದಲ್ಲಿ 10 feet. 10 ಅಡಿ. How much feet I am, man? 5? 5.7? 5.6? They are 10 feet. ಅವರು 10 ಅಡಿ ಇದ್ರು. How we should look? ಅವ್ರು ಹೇಗೆ ನೋಡ್ಬೇಕು? ಹಿಂಗ ನೋಡ್ಬೇಕು. ನಿನ್ನ ಆಶೀರ್ವಾದ ಹೆಚ್ಚಿಗೆ ಇರುವಾಗ, ನಿನ್ನ ವಾಗ್ದಾನದ ವಾಕ್ಯ ಹೆಚ್ಚಿಗೆ ಇರುವಾಗ ಅಷ್ಟೇ ಹೆಚ್ಚಾಗಿ ಜಾಯಂಟ್ಸ್ ಇರ್ತಾರೆ. ನಿನ್ನ ವಾಗ್ದಾನ ವಾಕ್ಯಗಳು ಎಷ್ಟು ಹೆಚ್ಚಾಗಿರುತ್ತದೋ ಶತ್ರುಗಳು ರಾಕ್ಷಸರು ಕೂಡ ಅಷ್ಟೇ ದೊಡ್ಡದಾಗಿರುತ್ತದೆ. ನಿನಗೆ ಸಣ್ಣ ಆಶೀರ್ವಾದ ಬೇಕಂದ್ರೆ ಸಣ್ಣದರಲ್ಲಿ ದೇವರು ತೃಪ್ತಿ ಆಗಬೇಕು. ಸಣ್ಣ 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 ಹುಡುಗರು ಬರ್ತಾರೆ. But you want big things. God, I want big land. God, I want big house. God, I want big church. ಹಂಗಂದ್ರೆ ದೊಡ್ಡ ರಾಕ್ಷಸರೇ ಬರ್ತಾರೆ. ದೇವರೇ ದೊಡ್ಡ ಮನೆ ಬೇಕು, ದೊಡ್ಡ ಸಭೆ ಬೇಕು, ದೊಡ್ಡದಾಗಿ ದೇವರಾಜ ಕಟ್ಟಬೇಕಂದ್ರೆ ದೊಡ್ಡ ದೊಡ್ಡ ಶತ್ರುಗಳು, ದೊಡ್ಡ ದೊಡ್ಡ ರಾಕ್ಷಸರು ಬರ್ತಾರೆ. ನಿನ್ನ ಫೇತ್ ಚಿಕ್ಕದಾಗಿ ಇರುವಾಗ ಚಿಕ್ಕದಾದ ಶತ್ರು, ನಿನ್ನ ಫೇತ್ ದೊಡ್ಡದಾಗಿರುವಾಗ ದೊಡ್ಡದಾದ ಶತ್ರು. ನಿಮ್ಮ ನಂಬಿಕೆ ಸಣ್ಣದಾಗಿರುವಾಗ ಸಣ್ಣ ಸಣ್ಣ ಶತ್ರುಗಳು ಅಷ್ಟೇ ಇರ್ತಾರೆ. ನಂಬಿಕೆ ದೊಡ್ಡದಾಗಿರುವಾಗ ದೊಡ್ಡ ದೊಡ್ಡ ಶತ್ರುಗಳು ಇರ್ತಾರೆ. So these guys came and said, ಈ ಜನರು ಬಂದು ಹೇಳ್ತಾರೆ, it is impossible. ಅದು ಅಸಾಧ್ಯಪ್ಪ. We cannot take the land. ಆ ಒಂದು ಜಾಗ ತೆಗೆದುಕೊಳ್ಳಕ್ಕೆ ಆಗೋದಿಲ್ಲ. But there were 2 people. ಆದ್ರೆ ಇಬ್ರು ಅಲ್ಲಿದ್ರು. I want the 2 people in our church. ನಮ್ಮ ಸಭೆಯಲ್ಲಿ ಅಂತ ಇಬ್ರು ಇರಬೇಕು. ಇಬ್ರು ಅಂತ ಜನರು ಇರಬೇಕು. Somebody say 2 people. ಯಾರಾದ್ರೂ ಹೇಳ್ರಿ ಇಬ್ಬರು. Yes, you know it, right? ನಿಮಗೆ ಗೊತ್ತದು. Yes, thank you. ಧನ್ಯವಾದ. Caleb and Joshua. ಕಾಲೇಬ್ ಮತ್ತು ಯೆಹೋಶುವ. Caleb said, ಕಾಲೇಬ್ ಹೇಳ್ತಾನೆ, hey, there are giants. ಅಲ್ಲಿ ರಾಕ್ಷಸರು ಇದ್ದಾರೆ. It's okay. ಹೌದು. But God has promised us this land. ಆದ್ರೆ ದೇವರು ವಾಗ್ದಾನ ಮಾಡಿದಾನಲ್ವಾ ದೇಶವನ್ನ. If God has promised, ದೇವರು ವಾಗ್ದಾನ ಮಾಡಿದಾದ್ರೆ God will fight. ದೇವರು ಯುದ್ಧ ಮಾಡ್ತಾರೆ. These 10 people, ಈ 10 ಜನರು brought a bad report. ಅವರು ಒಂದು ಕೆಟ್ಟದಾದ ವರದಿ ತಂದರು.
Bad report. ಒಂದು ಕೆಟ್ಟದಾದ ವರದಿ ತಂದ್ರು. Moses sent them to bring a good report. ಮೋಶೆ ಒಳ್ಳೆ ಒಂದು ವರದಿ ತರಲಿ ಅಂದಾಗ ಅವ್ರಿಗೆ ಕಳಿಸಿದ್ರೆ, But these 10 people brought bad report. ಆದ್ರೆ ಈ 10 ಜನರು ಕೆಟ್ಟ ಸುದ್ದಿ ತಂದಿದ್ದಾರೆ. Because of the bad report, ಆ ಒಂದು ಕೆಟ್ಟ ಸುದ್ದಿಯಿಂದ the bad news always spreads like fire. ಆ ಒಂದು ಕೆಟ್ಟ ಸುದ್ದಿ ಬೇಗ ಬೆಂಕಿ ರೀತಿಯಲ್ಲಿ ಹರಡೋಗ್ಬಿಡುತ್ತೆ. Bad news always goes like a fire. ಕೆಟ್ಟ ಸುದ್ದಿ ಅದು ಬೆಂಕಿ ರೀತಿಯಲ್ಲಿ ಬೇಗನೆ ಹೋಗ್ಬಿಡುತ್ತೆ. But the good news, ಆದ್ರೆ ಒಳ್ಳೆ ಸುದ್ದಿ it doesn't go very far. ಅದು ಬಹಳ ಬೇಗನೆ ಹೋಗುವುದಿಲ್ಲ. ಅರ್ಥ ಆಗ್ತಿದೆನಾ? So they bought a bad report. ಅವರು ಒಂದು ಕೆಟ್ಟ ವರದಿಯನ್ನು ತಂದ್ರು, which spread like fire. ಅದು ಬೆಂಕಿ ರೀತಿಯಲ್ಲಿ ಹಂಗ ಉರ್ಕೊಂಡು ಹೋಯ್ತದಂಗೆ. That whole community of Israelites heard what these 10 people had to say. ಆ ಒಂದು ಇಡೀ ಇಸ್ರಾಯೇಲ್ ಸಮೂಹ ಕೇಳ್ಕೊಂಡ್ರು ಆ 10 ಜನರು ಎಂತ ವರದಿಯನ್ನು ತಂದಿದ್ರು ಎಂಬುದಾಗಿ. There might be limitations on you, there might be limitations on me, there might be limitations on your friends, there might be limitations on your relatives, but there is no limitations on God. ನಿಮ್ಮ ಮೇಲೆ, ನಮ್ಮ ಮೇಲೆ, ಸಂಬಂಧಿಕರ ಮೇಲೆ, ಸ್ನೇಹಿತರ ಮೇಲೆ ಮಿತಿ ಇರಬಹುದು, ಆದ್ರೆ ದೇವರ ಮೇಲೆ ಯಾವುದೇ ಮಿತಿ ಇರುವುದಿಲ್ಲ. We have limitations. ನಮಗೆ ಮಿತಿಗಳಿದೆ. God is out of limitations. ಆದ್ರೆ ದೇವರು ಮಿತಿಯನ್ನು ಮೀರಿದವನಾಗಿದ್ದಾನೆ. I don't speak what I see, I speak what I don't see. ನಾನು ಏನು ನೋಡ್ತೀನೋ ಅದನ್ನು ಮಾತನಾಡುವುದಿಲ್ಲ, ಏನು ನೋಡುವುದಿಲ್ಲವೋ ಅದನ್ನು ಮಾತನಾಡ್ತೇನೆ. Giants ರಾಕ್ಷಸರ ಇರ್ಲಿ ಬಿಡು. You're not getting this. ಅರ್ಥ ಆಗ್ತಿಲ್ಲ ನಿಮಗೆ. Giants, ರಾಕ್ಷಸರ, yes, let them be, it's okay. ಹೌದು, ಇರ್ಲಿ ಬಿಡಪ್ಪ. I have faith to drive them out. ನನಗೆ ನಂಬಿಕೆ ಇದೆ ಅವ್ರನ್ನು ಹೊಡೆದೋಡಿಸುವುದಕ್ಕೆ. Somebody say amen. ಆಮೆನ್ ಎಂಬುದಾಗಿ ಹೇಳ್ರಿ. Hallelujah. Hallelujah. These words I speak to you are faith. When you get faith, life comes in your life. ನಾನು ಮಾತನಾಡುವ ಎಲ್ಲ ಮಾತುಗಳು ನಂಬಿಕೆಯಿಂದಾಗಿರುತ್ತದೆ. ನಂಬಿಕೆ ನಿಮ್ಮ ಒಳಗಡೆ ಬರುವಾಗ ಅಲ್ಲಿ ಜೀವ ಬರುತ್ತದೆ. Brother, ಸಹೋದರರೇ, I'm studying in a college. ನಾನು ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದೇನೆ. Fees is so big. ಆ ಕಾಲೇಜ್ ಕಟ್ಟುವ ಫೀಸ್ ದೊಡ್ಡದಾಗಿದೆ. ಇರ್ಲಿ ಬಿಡು. Brother, I have 10,000 enemies against me. ಇರ್ಲಿ ಬಿಡು. ಅಣ್ಣನವರೇ, ನನ್ನ ವಿರುದ್ಧವಾಗಿ 10,000 ಗಟ್ಟಲೆ ಶತ್ರುಗಳಿದ್ದಾರೆ. ಇರ್ಲಿ ಬಿಡಪ್ಪ. ನಾವು ಒಂದು ಶತ್ರುಗೆ ಒಂದೇ ಒಬ್ಬ ಶತ್ರು ಬಂದ್ರೆ ಅಬ್ಬಬ್ಬ ಅಂತ ಓಡ್ತೀವಿ ಹಿಂಗೆ ಹಿಂದೆ. ದೇವ್ರೆ, ಯಾಕೆ ಜೀವನ, ಯಾಕೆ ಈ ಜೀವನಪ್ಪ ಅಂತ ಹೇಳ್ತೀವಿ. A Christian, ಕ್ರೈಸ್ತರು, a child of God, ದೇವರ ಮಗು, a person that is born of the Spirit, ಆತ್ಮದಿಂದ ಹುಟ್ಟಿದಂತ ವ್ಯಕ್ತಿ will have faith in his spirit. ಅವನ ಆತ್ಮದೊಳಗೆ ನಂಬಿಕೆ ಇರುತ್ತದೆ. will drive out those inhabitants. ಎಲ್ಲ ಶತ್ರುಗಳನ್ನು ಹೊಡೆದೋಡಿಸುವುದಕ್ಕೆ. Somebody say amen. ಆಮೆನ್ ಎಂಬುದಾಗಿ ಹೇಳ್ರಿ. You have college fees that you cannot pay. ಒಂದು ಕಾಲೇಜಿನ ಫೀಸ್ ನಿಮಗೆ ಕಟ್ಟುವುದಕ್ಕೆ ಆಗ್ಲಿಲ್ಲ. If you have debt that you cannot pay, ನಿಮಗೆ ಸಾಲ ಇದೆ ತೀರಿಸುವುದಕ್ಕೆ ಆಗ್ತಿಲ್ಲ. if you have all kinds of troubles, whatever, if you have sickness that doctors cannot heal, ನಿಮಗೆ ಒಂದು ರೋಗ ಇದೆ, ಆ ವೈದ್ಯರಿಂದ ವಾಸಿ ಮಾಡೋದಕ್ಕೆ ಆಗ್ತಿಲ್ಲ, and you're questioning yourself, you're thinking in yourself, which God am I serving? ನೀವೇ ಪ್ರಶ್ನೆ ಮಾಡ್ಕೊಳ್ತಿದ್ದೀರಾ ಮತ್ತು ಯೋಚನೆ ಮಾಡ್ತಿದ್ದೀರಾ, ಎಂತ ದೇವರನ್ನು ನಾನು ಸೇವೆ ಮಾಡ್ತಿದ್ದೇನೆ I'm praying, I'm believing, I'm praying, but nothing is happening. ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ, ನಂಬ್ತಿದ್ದೀನಿ, ಏನು ಕೂಡ ಆಗ್ತಿಲ್ಲ ಅಲ್ಲಿ. The reason you could not do it, the reason the fees is so big, the reason you cannot pay the debt, the reason you have so many enemies you cannot defeat is because you don't have faith. ಯಾಕೆ ಆ ಫೀಸ್ ಕಟ್ಟಕ್ಕಾಗ್ತಿಲ್ಲ, ಯಾಕೆ ಸಾಲ ತೀರ್ಸಕ್ಕಾಗ್ತಿಲ್ಲ, ಯಾಕೆ ಅಷ್ಟೊಂದು ಜನ ಶತ್ರುಗಳಿದ್ದಾರೆ, ಯಾಕೆ ಗೊತ್ತಾ? ನಿಮ್ಮಲ್ಲಿ ನಂಬಿಕೆ ಇಲ್ಲ. What is faith? ನಂಬಿಕೆ ಅಂದ್ರೆ ಏನು? Faith is simple. ನಂಬಿಕೆ ಅದು ಬಹಳ ಸುಲಭ. Many people think faith is some like chemistry, like physics, you have to do calculation. That's not faith. ಬಹಳ ಜನ ಯೋಚನೆ ಮಾಡ್ತಾರೆ ನಂಬಿಕೆ ಅಂದ್ರೆ ಕೆಮಿಸ್ಟ್ರಿ, ಫಿಸಿಕ್ಸ್, ಗಣಿತ ಅಂದ್ರೆ ಹಿಂಗ್ ಲೆಕ್ಕ ಮಾಡ್ಬೇಕು. ಏನಿಲ್ಲಪ್ಪ. Faith like you have to do calculations to get faith. No. ನಂಬಿಕೆ ಅಂದ್ರೆ ಏನೋ ಒಂದು ಲೆಕ್ಕ ಮಾಡಿ ಫಲಿತಾಂಶ ಪಡೆಯೋದಲ್ಲ. Faith is just simple. ನಂಬಿಕೆ ಬಹಳ ಸುಲಭ. You're not getting it. Somebody say faith is simple. ನಂಬಿಕೆ ಬಹಳ ಸುಲಭ ಅಂತ ಹೇಳ್ರಿ. Faith is not some chemistry thing that you do calculations and at last you come to a conclusion that -2 - I don't know what is that. ಆ ಕೆಮಿಸ್ಟ್ರಿ ರೀತಿಯಲ್ಲಿ ಹಿಂಗೆ ಎಲ್ಲ ಲೆಕ್ಕ ಮಾಡಿ ಲಾಸ್ಟಿಗೆ ಪ್ಲಸ್ ಮೈನಸ್ ಬರೋದಲ್ಲ.
Faith is simple. ನಂಬಿಕೆ ಬಹಳ ಸುಲಭ. When you have faith, ನಿಮ್ಮಲ್ಲಿ ನಂಬಿಕೆ ಇರುವಾಗ it's like a currency. ಅದು ಒಂದು ನೋಟಿನ ರೀತಿಯಲ್ಲಿ ಇರುತ್ತೆ, You get ದುಡ್ಡಿನ everything ರೀತಿಯಲ್ಲಿ. from God. ನಿಮಗೆ ಬೇಕಾದ ಎಲ್ಲವೂ ಸಿಗುತ್ತದೆ. Somebody say loud amen. ಯಾರಾದ್ರೂ ಗಟ್ಟಿಯಾಗಿ ಆಮೆನ್ ಅಂತ ಹೇಳ್ರಿ. What should I believe? ನಾನು ಏನ್ ನಂಬಬೇಕು? Just believe what he says. ಆತನ ವಾಕ್ಯದಲ್ಲಿ ಏನ್ ಹೇಳಿದನೋ ಅಷ್ಟೇ ನಂಬ್ರಿ ಸಾಕು. Faith is simple. ನಂಬಿಕೆ ಬಹಳ ಸುಲಭ ರೀ. Believing what God said in his word. ವಾಕ್ಯದಲ್ಲಿ ದೇವರು ಏನು ಬರ್ತಿದ್ರು ಅದನ್ನ ನಂಬೇಕಷ್ಟೇ. No, look at me very carefully. ಬಹಳ ಎಚ್ಚರಿಕೆಯಿಂದ ಕೇಳ್ರಿ. If I see giants in the land, ಆ ಒಂದು ನೆಲದಲ್ಲಿ ರಾಕ್ಷಸರನ್ನು ನಾನು ನೋಡಿದ್ರೆ, if anybody among us see the giants in the ನಮ್ಮಲ್ಲಿ land, ಮಧ್ಯೆ ಯಾರಾದ್ರೂ ಕೂಡ ಆ ರಾಕ್ಷಸರನ್ನು ನೋಡಿದ್ರೆ, we see in the point of our physical eyes. ನಮ್ಮ ಒಂದು ಶರೀರದ ಕಣ್ಣಿನಲ್ಲಿ ಅಷ್ಟೇ ನೋಡ್ತೀವಿ ನಾವು. We come to a conclusion ನಾವು ಒಂದು ಸಾರಾಂಶಕ್ಕೆ ಬರ್ತೀವಿ that is impossible to defeat the giant. ಏನಂದ್ರೆ ಆ ಒಂದು ರಾಕ್ಷಸರನ್ನು ನಮ್ಮ ಕೈಯಲ್ಲಿ ಸೋಲ್ಸಕ್ಕೆ ಆಗಲ್ಲ. When we see the giants, ಯಾಕಂದ್ರೆ ರಾಕ್ಷಸರನ್ನು ನೋಡುವಾಗ we think we have to fight. ನಾವು ಯೋಚನೆ ಮಾಡ್ತೀವಿ ನಾವು ಯುದ್ಧ ಮಾಡ್ಬೇಕೇನೋ ಅಂತ. We think whatever prayers we prayed is not enough to drive them out. Listen very carefully. ಬಹಳ ಎಚ್ಚರಿಕೆಯಿಂದ ಕೇಳ್ರಿ. ನಾವು ಅನ್ಕೊಂತೀವಿ ನಾವು ಏನೆಲ್ಲ ಪ್ರಾರ್ಥನೆ ಮಾಡಿದ್ವೋ ಆ ರಾಕ್ಷಸರನ್ನು ಓಡಿಸಕ್ ಆಗಲ್ಲ ಅಂತ ಅನ್ಕೊಂತೀವಿ. When we see the giants in the land, ಆ ಒಂದು ನೆಲದಲ್ಲಿ ರಾಕ್ಷಸರನ್ನು ನೋಡುವಾಗ we think ನಾವು ಯೋಚನೆ ಮಾಡ್ತೀವಿ whatever prayers I prayed from the past years, ಆ ಗತಕಾಲ ವರ್ಷಗಳಿಂದ ಎಷ್ಟೆಲ್ಲ ಪ್ರಾರ್ಥನೆ ಮಾಡಿದ್ದೇವೋ that prayer is not enough to drive this ಆ giant. ಎಲ್ಲ ಪ್ರಾರ್ಥನೆಗಳು ರಾಕ್ಷಸರನ್ನು ಸೋಲಿಸುವುದಕ್ಕೆ ಆಗುವುದಿಲ್ಲ ಅಂತ ಯೋಚನೆ ಮಾಡ್ತೀವಿ. Bible doesn't tell like that. ಸತ್ಯವೇದ ಆ ರೀತಿಯಾಗಿ ಹೇಳಲ್ಲ. Bible doesn't tell that you need to pray for hours and hours and hours to drive out the giant. ಸತ್ಯವೇದ ಈ ರೀತಿಯಾಗಿ ಹೇಳುವುದಿಲ್ಲ ಗಂಟೆ ಗಂಟೆಗಟ್ಟಲೆ ತಾಸು ಪ್ರಾರ್ಥನೆ ಮಾಡಿ ರಾಕ್ಷಸರನ್ನು ಓಡಿಸ್ರಿ ಎಂಬುದಾಗಿ. Bible doesn't say it's because I prayed I can drive the giants. ಯಾಕಂದ್ರೆ ಸತ್ಯವೇದ ಈ ರೀತಿಯಾಗಿ ಹೇಳಿಲ್ಲ ನನ್ನ ಪ್ರಾರ್ಥನೆಯಿಂದ ರಾಕ್ಷಸರನ್ನು ಸೋಲಿಸ್ತೇನೆ ಎಂಬುದಾಗಿ. ನನ್ನ ಪ್ರಾರ್ಥನೆ ನನ್ನ ಉಪವಾಸದಿಂದ ಜಾಯಂಟ್ಸ್ ಅನ್ನು ಓಡಿಸ್ತೀನಿ ಅಂತ ಹೇಳಿ ಬೈಬಲ್ ಅಲ್ಲಿ ಇಲ್ಲ. ಸತ್ಯವೇದದಲ್ಲಿ ಇಲ್ಲ ನನ್ನ ಪ್ರಾರ್ಥನೆ ನನ್ನ ಉಪವಾಸದಿಂದ ಆ ರಾಕ್ಷಸರನ್ನು ಓಡಿಸ್ತೀನಿ ಎಂಬುದಾಗಿ. What it takes is faith. ಅಲ್ಲಿ ಏನ್ ತೆಗೆದುಕೊಳ್ತದೆ ಅಂದ್ರೆ ನಂಬಿಕೆ. How you getting this? ಅರ್ಥ ಆಗ್ತಿದ್ದೇನಾ? Artha where is it? What it takes is faith to drive out those giants. ಆ ರಾಕ್ಷಸನ ಓಡಿಸಿಕೊಳ್ಳುವುದಕ್ಕೆ ಏನ್ ತೆಗೆದುಕೊಳ್ತದೆ ಅಂದ್ರೆ ನಂಬಿಕೆ. Somebody say amen. ಆಮೇನ್ ಎಂಬುದಾಗಿ ಹೇಳ್ರಿ. Now they spread the bad news which went like fire. ಆ ಒಂದು ಕೆಟ್ಟ ಸುದ್ದಿ ಹೆಂಗ್ ಹೋಯ್ತಂದ್ರೆ ಬೆಂಕಿ ಎಷ್ಟು ಸ್ಪೀಡ್ ಆಗಿ ಹತ್ಕೊಂತಂದ್ರೆ ಹಂಗ ಹೋಯ್ತದು. There were approximately more than 20 lakh people who heard the report that it is impossible to drive the giants. ಆ ಒಂದು ರಾಕ್ಷಸನ ಸೋಲಿಸೋದಕ್ಕೆ ಆಗುದಿಲ್ಲ ಅಂತ ಆ ಕೆಟ್ಟ ಸುದ್ದಿಯನ್ನು 20 ಲಕ್ಷ ಜನರು ಕೇಳಿಸಿಕೊಂಡಿದ್ರು ಆಗ್ಲೇ. The moment they heard the bad news, ಆ ಕೆಟ್ಟ ಸುದ್ದಿಯನ್ನು ಕೇಳಿದ ತಕ್ಷಣವೇ they began to cry. ಅವರು ಅಳುವುದಕ್ಕೆ They ಪ್ರಾರಂಭಿಸಿದ್ರು. began to grumble. ಅವರು ಗುಣಗುಟ್ಟುವುದಕ್ಕೆ They ಪ್ರಾರಂಭಿಸಿದ್ರು. began to ask God, ಅವರು ದೇವರನ್ನು ಕೇಳುವುದಕ್ಕೆ ಪ್ರಾರಂಭಿಸಿದ್ರು. God, why did you bring us out of Egypt? ಐಗುಪ್ತದಿಂದ ಯಾಕೆ ಹೊರಗಡೆ ತಂದೆ? To kill us? ನಮ್ಮನ್ನು ಸಾಯಿಸುವುದಕ್ಕ? That was the question when they heard the bad report. ಆ ಕೆಟ್ಟ ಸುದ್ದಿಯನ್ನು ಕೇಳುವಾಗ ಆ ಒಂದು ಎಲ್ಲಾ ಪ್ರಶ್ನೆಗಳು ಉತ್ಪತ್ತಿ ಆಯ್ತಲ್ಲಿ. But two people, ಆದ್ರೆ ಇಬ್ಬರು, Caleb said, ಕಾಲೇಬ್ ಹೇಳ್ತಿದ್ದಾನೆ it is possible. ಅದು ಸಾಧ್ಯ. 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 Somebody say it is possible. ಯಾರಾದ್ರೂ ಹೇಳ್ರಿ ಅದು ಸಾಧ್ಯ. It is possible. ಸಾಧ್ಯ. It is possible. ಅದು ಸಾಧ್ಯ. Listen very carefully. ಬಹಳ ಎಚ್ಚರಿಕೆಯಿಂದ ಕೇಳ್ರಿ. The words we speak can cause our lives. ನಾವು ಮಾತನಾಡುವ ಮಾತುಗಳು ನಮ್ಮ ಜೀವಿತಕ್ಕೆ ಕಾರಣವಾಗಿರುತ್ತದೆ. They spread the bad news. ಅವರು ಕೆಟ್ಟ ಸುದ್ದಿಯನ್ನು ಹರಡ್ಬಿಟ್ರು. God heard it. ದೇವರು ಅದನ್ನು ಕೇಳಿದ್ರು. God said, ದೇವರು ಹೇಳಿದ್ರು, yes, ಹೌದು, what you said, let it be done. ನೀವ್ ಏನ್ ಹೇಳ್ತಿರೋ ಹಂಗೆ ಆಗ್ಲಿ. You said you will die. ನೀವು ಸಾಯ್ತೀರಾ ಅಂತ ಹೇಳ್ತಿದ್ದೀರಾ. You said those giants will kill us. ಆ ರಾಕ್ಷಸ ನಮಗೆ ಸಾಯಿಸ್ತಾರೆ ಎಂಬುದನ್ನು ನೀವು ಹೇಳ್ತಿದ್ದೀರಾ. You said we will not make the land of Canaan. ಆ ಕಾನಾನ್ ದೇಶವನ್ನು ಹೋಗೋದಕ್ಕೆ ಆಗುದಿಲ್ಲ ಅಂತ ನೀವು ಹೇಳ್ತಿದ್ದೀರಾ. Yes, let it be according to what you ನೀವು ಹೆಂಗ್ said. ಹೇಳಿದ್ರು ಹಂಗೆ ಆಗ್ಲಿ ಬಿಡ್ರಿ. Your words ನಿಮ್ಮ ಮಾತುಗಳು can cause your life. ನಿಮ್ಮ ಜೀವಿತಕ್ಕೆ ಕಾರಣವಾಗಿರುತ್ತದೆ. What you speak ನೀವೇನೆಲ್ಲ ಮಾತನಾಡ್ತೀರೋ becomes the reality of your life. ಅದು ನಿಮ್ಮ ಜೀವನದಲ್ಲಿ ನಿಜ ಸ್ವರೂಪವನ್ನು ತಾಳಿಕೊಳ್ಳುತ್ತದೆ. But Caleb said, ಕಾಲೇಬನು ಹೇಳ್ತಿದ್ದಾನೆ, no, ಇಲ್ಲ, I can take it.
ಆ ಒಂದು ದೇಶವನ್ನು ಸ್ವಾಧೀನ ಮಾಡ್ಕೊಳ್ಬಹುದು. It is possible. ಅದು ಸಾಧ್ಯ. God heard it. ದೇವರು ಅದನ್ನು ಕೇಳಿಸ್ಕೊಂಡ್ರು. ಕಾಲೇಬನು was 40 years old when he went to spy the land. ಆ ಒಂದು ಕಾನಾನ್ ದೇಶವನ್ನು ಗೂಢಾಚಾರವಾಗಿ ನೋಡುವಕ್ಕೆ ಹೋಗುವಾಗ ಅವನಿಗೆ 40 ವರ್ಷ ವಯಸ್ಸಾಗಿತ್ತು. 40 years. 40 ವರ್ಷ ವಯಸ್ಸು. But it took 84. After 84 years he took the land. Listen, I'll tell you why. ಬಹಳ ಎಚ್ಚರಿಕೆಯಿಂದ ಕೇಳ್ರಿ. 84 ವರ್ಷ ಆದ್ಮೇಲೆ ಅವರು ಕಾನಾನ್ ದೇಶ ಸ್ವಾಧೀನಪಡಿಸಿಕೊಂಡ್ರು. When he was in the age of 40, ಅವನು 40ನೇ ವರ್ಷದಲ್ಲಿ he said, I can take it. ಅವನು ಹೇಳ್ತಿದ್ರೆ ಅದನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ. God heard it. ದೇವರು ಅದನ್ನು ಕೇಳಿಸಿಕೊಂಡ್ರು. But why he didn't take it in the age of 40? ಯಾಕೆ ಆ 40ನೇ ವರ್ಷದಲ್ಲಿ ಅವರು ಕಾನಾನ್ ದೇಶವನ್ನು ತೆಗೆದುಕೊಳ್ಳಲಿಲ್ಲ? Because the people that he was with, ಯಾಕೆಂದ್ರೆ ಅವನ ಸುತ್ತಲಿದ್ದಂತ ಅವನ ಹತ್ರ ಇದ್ದಂತ ಜನರು was the reason. ಅವರೇ ಕಾರಣವಾಗಿದ್ರು ಆ ತಡೆಗೆ. Somebody say amen. ಯಾರಾದ್ರೂ ಹೇಳ್ರಿ. Caleb could have taken the land in the age of 40. ಕಾಲೇಬನು 40 ವರ್ಷದಲ್ಲಿ ಆ ಕಾನಾನ್ ದೇಶವನ್ನು ಸ್ವಾಧೀನಪಡಿಸಿಕೊಳ್ಳಬಹುದಾಗಿತ್ತು. But because of the people that were with him, 20 lakh people who said it is impossible, his miracle got delayed. ಅವನ ಸುತ್ತಲಿದ್ದಂತ 20 ಲಕ್ಷ ಜನರು ಹೇಳ್ತಿದ್ದಾರೆ ಸಾಧ್ಯನೇ ಇಲ್ಲ ಎಂಬುದಾಗಿ. ಆ ಕಾರಣದಿಂದ ಅವನ ಅದ್ಭುತಕ್ಕೆ ತಡೆಯಾಯಿತು. ಅದಕ್ಕೆ ಹೇಳೋದು ನಿಮ್ಮ ಮನೇಲಿ ಏನ್ ಮಾತಾಡ್ತೀರಂತ ಹುಷಾರಾಗಿ ಮಾತಾಡ್ರಿ. ಅದಕ್ಕೆ ಹೇಳೋದು ಏನು ಮಾತಾಡ್ತಿರೋ ಬಹಳ ಹುಷಾರಾಗಿ ಮಾತಾಡ್ರಿ ಎಂಬುದಾಗಿ. ಅದಕ್ಕೆ that's why we tell don't speak against pastor. That's why we tell don't speak against pastor in the house. That's why we tell don't speak against the pastor in the marketplace, because what you speak becomes the reality of your life. ನೀವು ಅದಕ್ಕೆ ಹೇಳ್ತೀವಿ ಪಾಸ್ಟರ್ ವಿರುದ್ಧವಾಗಿ ಮನೆಯಲ್ಲಿ ಮಾರ್ಕೆಟ್ ಅಲ್ಲಿ ಎಲ್ಲೂ ಮಾತಾಡಬೇಡ್ರಿ. ಯಾಕೆಂದ್ರೆ ನೀವು ಏನು ಮಾತಾಡ್ತೀನೋ ಅದೇ ಅಲ್ಲಿ ನಿಜತ್ವ ಆಗುತ್ತದೆ. ಅರ್ಥ ಆಗ್ತಿದೆನಾ? ನೀನು when we are speaking in the house, ನಾವು ಮನೆಯಲ್ಲಿ ಮಾತನಾಡುವಾಗ, when you speak in the public place, ನಾವು ಒಂದು ಪಬ್ಲಿಕ್ ಪ್ಲೇಸ್ ಅಲ್ಲಿ ಮಾತನಾಡುವಾಗ, as these people spoke with their mouth, it is impossible. ಈ ಜನರು ಇವರ ಬಾಯಿಂದ ಅದು ಅಸಾಧ್ಯ ಎಂಬುದಾಗಿ ಹೇಳಿದ್ರು. When you speak the same words, ಅದೇ ಮಾತುಗಳನ್ನು ನೀವು ಆಡುವಾಗ, it becomes like you said. ನೀವು ಅದು ಹೆಂಗಾಗುತ್ತದೆ ಅಂದ್ರೆ ನೀವು ಹೇಳಿದ ಹಾಗೆ ಆಗುತ್ತದೆ. Somebody say amen to this. ಆಮೆನ್ ಎಂಬುದಾಗಿ ಹೇಳ್ರಿ. Caleb had to wait for these people. ಈ ಜನರ ನಿಮಿತ್ತವಾಗಿ ಕಾಲೇಬನು ಕಾಯಬೇಕಾಗಿತ್ತಲ್ಲಿ. But I prophesy ನಮ್ಮ ಚರ್ಚಲ್ಲಿ ಅಂತವ್ರು ಯಾರು ಇಲ್ಲ, ಎಲ್ಲರೂ ನಂಬಿಕೆ ಇರೋರು. Come on, somebody say amen. ಆಮೆನ್ ಎಂಬುದಾಗಿ ಹೇಳ್ರಿ. 40 years he had to wait. ಅವನು 40 ವರ್ಷ ಕಾಯಬೇಕಾಗಿತ್ತಲ್ಲಿ. ಅವನು ವಯಸ್ಸು ಆಗ್ತಿತ್ತು, ಆತನಿಗೆ ವಯಸ್ಸಾಗ್ತಿತ್ತು. his age decreased. ಅವನು ಮುದುಕನಾಗ್ತಾ ಹೋಗ್ತಿದ್ದ. But faith increased. ಆದ್ರೆ ನಂಬಿಕೆ ಹೆಚ್ಚಾಗ್ತಾ ಹೋಗ್ತಿತ್ತು ಅವನಲ್ಲಿ. ಏಜ್ ಆಗ್ತಿತ್ತು, ವಯಸ್ಸಾಗ್ತಿತ್ತು. 84 years, how will you take the land? 84 ವರ್ಷ ಆಗಿತ್ತು, ಹೇಗೆ ಆ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳೋದು? Yes, I am old. ಹೌದು, ನಾನು ಮುದುಕನಾಗಿದ್ದೇನೆ. Yes, because of these people I got delayed. ಹೌದು, ಈ ಜನರ ನಿಮಿತ್ತ ತಡೆಯಾಗಿದೆ. But my faith kept increasing. ಆದ್ರೆ ನನ್ನ ನಂಬಿಕೆ ಹೆಚ್ಚಾಗುತ್ತಾ ಹೋಗ್ತಿದೆ. Somebody say loud amen. ಯಾರಾದ್ರೂ ಗಟ್ಟಿಯಾಗಿ ಆಮೆನ್ ಹೇಳ್ರಿ. Are you learning something? ಏನಾದ್ರೂ ಕಲಿತಿದ್ದೀರಾ? ಎಷ್ಟನ ಕಲಿತಿದ್ದೀರಿ? Somebody say it's possible. ಯಾರಾದ್ರೂ ಹೇಳ್ರಿ ಅದು ಸಾಧ್ಯ. Lift hands, it's possible. ಕೈ ಎತ್ತಿ ಹೇಳ್ರಿ ಸಾಧ್ಯ. Hey giants, ರಾಕ್ಷಸರ ಬರ್ಲಿ, ಏರ್ಲಿ ಬಿಡು. I have faith. ನನಗೆ ನಂಬಿಕೆ ಇದೆ. I have faith to drive them out. ನಂಬಿಕೆ ಇದೆ ಆ ರಾಕ್ಷಸರನ್ನು ಓಡಿಸುವುದಕ್ಕೆ. ಹೇ ಸಾಲ ಇದೆನಾ? ಇರ್ಲಿ ಬಿಡು. ನನ್ನೊಳಗೆ ನಂಬಿಕೆ ಇದೆ, ಅದು ಸಾಲ ತೀರಿಸ್ತೇನಂತ. ಆಮೆನ್. Somebody say amen. ಆಮೆನ್ ಎಂಬುದ ಕೂಗ್ರಿ. Every time I spend time with God, ಯಾವಾಗ ಪ್ರತಿ ಸಾರಿ ದೇವರ ಒಟ್ಟಿಗೆ ನಾನು ಸಮಯ ಕಳೆಯುವಾಗ, I spend most of the time. ನಾನು ಬಹಳಷ್ಟು ಸಮಯ ದೇವರೊಟ್ಟಿಗೆ ಕಳೀತೇನೆ. I have no other work. ನನಗೆ ಬೇರೆ ಏನು ಕೆಲಸ ಇಲ್ಲ. Only work, spending time with God. ಏನು ಕೆಲಸ ಅಂದ್ರೆ ದೇವರೊಟ್ಟಿಗೆ ಸಮಯ ಕಳೆಯೋದು. Sometimes it comes so much in my spirit that I begin to prophesy. I begin to say, you know what? When the wicked people are rich, I should be richer than them. When if Ambani is rich, I should be richer than him. The faith pushes me to speak great things. ನಾನು ದೇವರೊಟ್ಟಿಗೆ ಸಮಯ ಕಳೆಯುವಾಗ ಹೆಂಗ ಅನ್ಸದ್ ಗೊತ್ತಾ? ಆ ದುಷ್ಟರು ಅಂಬಾನಿ ಅಷ್ಟು ದೊಡ್ಡವರಾಗಿ ಶ್ರೀಮಂತರಾಗಿರುವುದಾದ್ರೆ ನೀತಿವಂತರಾದ ನಾವು ಎಷ್ಟು ಶ್ರೀಮಂತರಾಗಿರ್ಬೇಕೆಂಬುದಾಗಿ. ಹೇ, ನಾನು ಸಿಚುವೇಶನ್ ನೋಡಿ ಮಾತಾಡಲ್ಲ, ಪರಿಸ್ಥಿತಿ ನೋಡಿ ಮಾತನಾಡಲ್ಲ, ನನ್ನ ಕಾಲೇಜ್ ಫೀಸ್ ನೋಡಿ ಮಾತಾಡಲ್ಲ, ನನ್ನ ಡ್ರೆಸ್ ನೋಡಿ ಮಾತಾಡಲ್ಲ, ನನ್ನ ಡೆಟ್ ನೋಡಿ ಮಾತಾಡಲ್ಲ, ನನ್ನ ದೇವರು ನೋಡಿ, ನನ್ನ ಫೇತ್ ನೋಡಿ ನಾನು ಮಾತಾಡ್ತೀನಿ. ಆಮೆನ್. Come on, somebody say amen. ಆಮೆನ್ ಅಂತ ಹೇಳ್ರಿ.
If you are sitting here this morning, ಈ ಮುಂಜಾನೆ ವೇಳೆ ನೀವು ಇಲ್ಲಿ ಕುಳಿತುಕೊಂಡು ನಿಮ್ಮ ಸುತ್ತಲೂ ರಾಕ್ಷಸರ ಕಾಣಿಸಬಹುದು. ನಿಮ್ಮ ಸುತ್ತಲೂ ಬರೀ ರಾಕ್ಷಸರೇ ಕಾಣಬಹುದು. ನಿಮ್ಮ ಸುತ್ತಲೂ ಸಾಲನೇ ಕಾಣಬಹುದು. ನಿಮ್ಮ ಸುತ್ತಲೂ ಬರೀ ಸಾಲನೇ ಕಾಣಬಹುದು. ನಿಮ್ಮ ಸುತ್ತಲೂ ಶತ್ರುನೇ ಕಾಣಬಹುದು. ನಿಮ್ಮ ಸುತ್ತಲೂ ಬರೀ ಶತ್ರುಗಳೇ ಇರಬಹುದು. Brother, what is the antidote? ಆ ಸಹೋದರರೇ, ಏನು ರೋಗ ನಿರೋಧಕ ಶಕ್ತಿ? It is faith. ಅದು ನಂಬಿಕೆ. It is faith. ನಂಬಿಕೆ. 40 years. 40 ವರ್ಷ. 40 years. 40 ವರ್ಷ. Hey, which could have been possible in 40 days. ಅದು 40 ದಿನಗಳಲ್ಲಿ ಆಗಬಹುದಾಗಿತ್ತು. It took 40 years. ಅದು 40 ವರ್ಷ ತೆಗೆದುಕೊಳ್ತು. It took 40 years. 40 ವರ್ಷ Was ತೆಗೆದುಕೊಳ್ತು. God the reason? ದೇವರು ಅದಕ್ಕೆ ಕಾರಣನಾ? No. ಅಲ್ಲ. Many people say God is the reason. ಬಹಳ ಜನರು ಹೇಳ್ತಾರೆ, ದೇವರೇ ಅದಕ್ಕೆ ಕಾರಣ. We are the reason. ನಾವೇ ಅದಕ್ಕೆ ಕಾರಣ. I am the reason. ನಾನೇ ಅದಕ್ಕೆ ಕಾರಣ. You are the reason. ನೀವೇ ಅದಕ್ಕೆ ಕಾರಣ. Are you getting it? ಅರ್ಥ ಆಗ್ತಿದೆನಾ? Isn't ಅರ್ಥ ಆಗ್ತಿದೆ? ಎಷ್ಟಕ್ಕೆ ಅರ್ಥ ಆಗ್ತಿದೆ? Faith is not some one day ಜುಮ್ ಅಂತ ಹೋಗಲ್ಲ. ನಂಬಿಕೆ ಒಂದಿನದಲ್ಲಿ ಜುಮ್ ಅಂತ ಬೆಟ್ಟದ ಮೇಲೆ ಕೂರೋದಲ್ಲ. If you need faith, ನಿಮ್ಮಲ್ಲಿ ನಂಬಿಕೆ ಇರಬೇಕಾದ್ರೆ hear God's word. ದೇವರ ವಾಕ್ಯವನ್ನು ಕೇಳಬೇಕು. If you need faith, ನಿಮಗೆ ನಂಬಿಕೆ ಬೇಕಾದ್ರೆ read God's word. ದೇವರ ವಾಕ್ಯವನ್ನು ಓದಬೇಕು ನೀವು. If you need faith, ನಿಮಗೆ ನಂಬಿಕೆ ಬೇಕಾಗಿರೋದಾದ್ರೆ spend time with God. ದೇವರ ಒಟ್ಟಿಗೆ ಸಮಯ ಕಳಿಬೇಕು. That will bring faith. ಅದು ನಂಬಿಕೆಯನ್ನು ತರುತ್ತದೆ. Hallelujah. Hallelujah. Giants. ರಾಕ್ಷಸರು. When I read that, ಅದನ್ನು ಓದಿದಾಗ, previously when I read it, ಹಿಂದ್ಗಡೆ ನಾನು ಓದಿದಾಗ I also said, God, why giants? ನಾನು ಕೂಡ ಹೇಳ್ಬೋದಾಗುತ್ತೆ, ರಾಕ್ಷಸರು ಯಾಕಪ್ಪ ದೇವ್ರೆ? Then later on I understood. ಆಮೇಲೆ ನನಗೆ ಅರ್ಥ ಆಯ್ತು. The more the giants, more the blessing. ಎಷ್ಟು ಹೆಚ್ಚಾಗಿ ರಾಕ್ಷಸರಿರ್ತಾರೋ ಅಷ್ಟು ಹೆಚ್ಚಾಗಿ ಆಶೀರ್ವಾದ ಇರುತ್ತದೆ. Hallelujah. Hallelujah. It took 40 years again for Caleb to take it. ಆ ಕಾಲೇಬನು 40 ವರ್ಷ ಕಾಯಬೇಕಾಗಿತ್ತು ಕಾನಾನ್ ದೇಶ ತೆಗೆದುಕೊಳ್ಳುವುದಕ್ಕೆ. People who talked unbelief did not go in. ಅಪನಂಬಿಕೆಯನ್ನು ಯಾರೆಲ್ಲ ಮಾತನಾಡಿದ್ರು ಅವ್ರು ಯಾರು ಕೂಡ ಹೋಗಲಿಲ್ಲ ಅಲ್ಲಿ. But Caleb at the age of 84, ಕಾಲೇಬನು 84ನೇ ವಯಸ್ಸಿನಲ್ಲಿ took the land. ಆ ಕಾನಾನ್ ದೇಶವನ್ನು ಸ್ವಾಧೀನ ಮಾಡಿಕೊಂಡನು. Took the land where the giants were. ರಾಕ್ಷಸರಿದ್ರ ನೆಲವನ್ನೇ ತೆಗೆದುಕೊಂಡನು. ಬೇರೆಯವರೆಲ್ಲ ಚಿಕ್ಕದು ತಗೊಂಡ್ರು, ಆದ್ರೆ ಕೇಲೆಬ್ ಮಾತ್ರ ದೊಡ್ಡದು ತಗೊಂಡು. ಬೇರೆಯವರೆಲ್ಲ ಚಿಕ್ಕ ತಗೊಂಡ್ರು, ಆದ್ರೆ ಕಾಲೇಬನು ಆ ದೊಡ್ಡ ದೊಡ್ಡ ರಾಕ್ಷಸರು ಇದ್ದಂತ ಜಾಗವನ್ನೇ ತೆಗೆದುಕೊಂಡನ. ನಿನ್ನ ಫೇತ್ ಲೆವೆಲ್ ಇನ್ಕ್ರೀಸ್ ಆಗ್ತಾ ಹೋಗ್ಬೇಕಾದ್ರೆ ನಿನ್ನ ಮೌಂಟೇನ್ಸ್ಗಳು ಹೆಚ್ಚಿಗೆ ಆಗುತ್ತೆ, ಆದ್ರೆ ನಿನ್ನ ಫೇತ್ ಲೆವೆಲ್ ಮೌಂಟೇನ್ಸ್ಗಿನ ಮೇಲೆ ಇರ್ತದೆ. ನಿಮ್ಮ ನಂಬಿಕೆ ಅದು ಹೆಚ್ಚಾಗುತ್ತಾ ಹೋಗುವಾಗೆ ನಿಮ್ಮ ವಿರುದ್ಧವಾಗಿ ಬೆಟ್ಟಗಳು ಕೂಡ ಹೆಚ್ಚಾಗುತ್ತೆ, ಆದ್ರೆ ಬೆಟ್ಟಕ್ಕಿಂತ ಹೆಚ್ಚಾದ ನಂಬಿಕೆ ನಿಮ್ಮ ಮೇಲೆ ಇರುತ್ತದೆ. ನಮ್ಮ ಚರ್ಚಿಗೆ yes we need land. ಹೌದು, ನಮ್ಮ ಸಭೆಗೆ ಒಂದು ನೆಲ ಜಾಗ ಬೇಕು. What we take is not enough. ನಾವು ಏನ್ ತೆಗೆದುಕೊಳ್ತೀವಿ ಅದು ಸಾಕಾಗಲ್ಲ. We want the big land. ನಮಗೆ ದೊಡ್ಡ ಜಾಗ ಬೇಕು. We want big things. ದೊಡ್ಡ ಜಾಗ ಬೇಕು ನಮಗೆ. Brother, do you have money? ನಮಗೆ ಹಣ ಇದೆನಾ? No. ಇಲ್ಲ. I don't have. ನನ್ನ ಹತ್ರ ಇಲ್ಲ. ಮತ್ತೆ ಏನಿದೆ? ಏನಿದೆ ಮತ್ತೆ? Faith ಇದೆ. ನಂಬಿಕೆ ಇದೆ. Come on, you need to clap better than that. ಅದಕ್ಕಿಂತ ಚೆನ್ನಾಗಿ ನೀವು ಚಪ್ಪಾಳೆ ತಟ್ಟಬಹುದು. I have faith. ನನಗೆ ನಂಬಿಕೆ ಇದೆ. I have faith. ನನಗೆ ನಂಬಿಕೆ ಇದೆ. And faith tells me it is possible. ಅದು ನಂಬಿಕೆ ಹೇಳ್ತದೆ ಅದು ಸಾಧ್ಯ. ನಿನಗೆ ಏನು ಹೇಳ್ತದೋ ಗೊತ್ತಿಲ್ಲ, ನನಗೆ ನಂಬಿಕೆ ಹೇಳೋದು ಸಾಧ್ಯವೋ. ನಿಮಗೆ ಏನು ಹೇಳ್ತದೋ ಗೊತ್ತಿಲ್ಲ, ಆದ್ರೆ ನನಗೆ ನಂಬಿಕೆ ಹೇಳ್ತದೆ ಎಲ್ಲ ಸಾಧ್ಯ. Somebody say amen. ಆಮೇನ್ ನಮ್ದಾಗ ಹೇಳ್ರಿ. ಏನು ಕಲಿತಿದ್ದೀರಾ? Learning something. ಏನಾದ್ರೂ ಕಲಿತಿದ್ದೀರಾ? Decide. ತೀರ್ಮಾನ ಮಾಡ್ರಿ. Doesn't matter how big the giant. ಆ ರಾಕ್ಷಸರು ಎಷ್ಟು ದೊಡ್ಡದಾದ್ರೂ ಪರವಾಗಿಲ್ಲ. ನನ್ನ ಸಾಲ 10 ಲಕ್ಷ ಆದ ಮೇಲೆ ಪರವಾಗಿಲ್ಲ. I don't care. ಸಾಲ 10 ಲಕ್ಷದ ಮೇಲೆ ಆದ್ರೂ ಪರವಾಗಿಲ್ಲ, ಚಿಂತೆನೇ ಇಲ್ಲ. Have faith. ನನಗೆ ನಂಬಿಕೆ ಇದೆ. I have faith. ನನಗೆ ನಂಬಿಕೆ ಇದೆ. Faith not on me. ನನ್ನ ಮೇಲೆ ಅಲ್ಲ. Faith on Jesus Christ. ನಂಬಿಕೆ ಯೇಸು ಕ್ರಿಸ್ತನ ಮೇಲೆ. ನೀವು ಯಾರು ಬಡವರು ಇರಬಾರ್ದು. ಯಾರು ಕೂಡ ಬಡವರು ಇರಬಾರ್ದು. I said not one person in our church, even if he's 2 years old, even if he's 6 years old, everybody should be rich. ನಮ್ಮ ಸಭೆಯಲ್ಲಿ ಅತಿ ಸಣ್ಣ 2 ವರ್ಷ ಆದ್ರೂ 6 ವರ್ಷ ಆದ್ರೂ ಯಾರು ಒಬ್ರು ಕೂಡ ಬಡವರು ಇರಬಾರ್ದು, ಎಲ್ಲರೂ ಶ್ರೀಮಂತರಾಗಿರ್ಬೇಕು. I break every spirit of poverty. ಎಲ್ಲ ಬಡತನದ ಬಂಧನಗಳನ್ನು ಮುರಿತೇನೆ. Somebody say I'm rich. ಯಾರಾದ್ರೂ ಹೇಳ್ರಿ ನಾನು ಶ್ರೀಮಂತನು. I am rich. ನಾನು ಶ್ರೀಮಂತನು. Hallelujah. Hallelujah.
Amen. ಆಮೆನ್. Are you getting it? ಅರ್ಥ ಆಗ್ತಿದೆನಾ? 84. 84 ವರ್ಷ. It took time ಅದು ಸಮಯ ತೆಗೆದುಕೊಳ್ತು because of that people. ಆ ಜನರ ನಿಮಿತ್ತ. But definitely it took what he spoke. ಆದ್ರೆ ಖಂಡಿತವಾಗಿ ಅವನು ಏನೆಲ್ಲ ಮಾತನಾಡಿದನೋ ಎಲ್ಲವನ್ನು ಹೊಂದಿಕೊಂಡನು. From today, ಈ ದಿನದಿಂದ when you get faith, ನಿಮ್ಮಲ್ಲಿ ನಂಬಿಕೆ ಬರುವಾಗ the words that comes out of your mouth will not be negative. ನಿಮ್ಮ ಬಾಯಿ ಒಳಗಿಂದ ಬರುವ ಯಾವುದು ನಕಾರಾತ್ಮಕವಾಗಿ ಇರುವುದಿಲ್ಲ. When you have faith, ನಿಮ್ಮಲ್ಲಿ ನಂಬಿಕೆ ಇರುವಾಗ you will speak the impossible. ನೀವು You will ಅಸಾಧ್ಯವಾದದ್ದನ್ನು speak the ಮಾತಾಡ್ತೀರಿ. impossible. ಅಸಾಧ್ಯವನ್ನು You will say, I will do it. I can do it. All things to Christ who gives me ನೀವು strength. ಹೇಳ್ತೀರಿ, ನನ್ನ ಬಲಪಡಿಸುವ ಕ್ರಿಸ್ತನಲ್ಲಿ ಇದ್ದುಕೊಂಡು ಎಲ್ಲವನ್ನು ಮಾಡಕ್ಕೆ ಶಕ್ತನಾಗಿದ್ದೇನೆ ಎಂಬುದಾಗಿ. Come on, say, jump as I am rich. ಆದ್ರೆ ಹೇಳ್ರಿ, ಜಿಗಿದಾಡಿ, ನಾನು ಶ್ರೀಮಂತನು. I have faith. ನಂಬಿಕೆ ಇದೆ. Stand up, stand up. ಎದ್ದಿದ್ಕೊಳ್ರಿ. I want to do a prophetic act. ಆ ಒಂದು ಪ್ರವಾದನೆ ಕ್ರಿಯೆಯನ್ನು ಮಾಡ್ಬೇಕಂತ How ಹೇಳ್ತೀನಿ. many are ready to do a prophetic act? ಎಷ್ಟು ಜನ ಪ್ರವಾದನೆ ಕ್ರಿಯೆ ಮಾಡೋದಕ್ಕೆ ಸಿದ್ಧರಾಗಿದ್ದೀರಿ? Now, look at me. ನನ್ನ ಕಡೆ ನೋಡ್ರಿ. Lift your hands. ಕೈಗಳನ್ನ ಮೇಲೆ ಕೆತ್ತಿ. Open your eyes. ನಿಮ್ಮ ಕಣ್ಣುಗಳನ್ನು ತೆರೀರಿ. ಈ ಕಡೆ ನೋಡ್ರಿ. In front of you and me, there are giants. ನಿಮ್ಮ ಮತ್ತು ನಮ್ಮ ಮುಂದೆ ರಾಕ್ಷಸರಿದ್ದಾರೆ. ಹೌದಾ ಇಲ್ಲ? ಹೌದಾ ಇಲ್ಲ? They're there. ಅಲ್ಲಿ ರಾಕ್ಷಸರಿದ್ದಾರೆ. But now, ಆದ್ರೆ ಈಗ see it in the spirit. ಆತ್ಮದಲ್ಲಿ ನೋಡ್ರಿ. Close your eyes. ನಿಮ್ಮ ಕಣ್ಣನ್ನು ಮುಚ್ಚ್ರಿ. See it in the spirit. ಆತ್ಮದಲ್ಲಿ ನೋಡ್ರಿ. You ನೀವು driving out them. ಆ ರಾಕ್ಷಸರನ್ನು ಓಡಿಸುವುದನ್ನು See it in the spirit quickly. ಆತ್ಮದಲ್ಲಿ ಅದನ್ನು ನೋಡ್ರಿ. Lift your hands and praise him. ನಿಮ್ಮ ಕೈಗಳ ಮೇಲೆ ಕೆತ್ತಿ ಅದನ್ನು As ಸ್ತುತಿಸಿರಿ. you see it in the spirit, ನೀವು ಆತ್ಮದಲ್ಲಿ ನೋಡುವ ಹಾಗೆ God is breaking that chain. ದೇವರು ಆ ಬಲವನ್ನು ಮುರಿದಿದ್ದಾರೆ. God is breaking that bondage. ಆ ಒಂದು ಸರಪಳಿಯನ್ನು ದೇವರು ಮುರಿದಿದ್ದಾರೆ. Shakatamanakasa ikana mahasokora mande ratola mahasokona manama irabashikana manda. Look at me. ನನ್ನ ಕಡೆ ನೋಡ್ರಿ. Look at me. Put your hands down. ಕೈಗಳನ್ನು ಕೆಳಗೆ ಇಳಿಸಿ ನನ್ನ ಕಡೆ ನೋಡ್ರಿ. From today, ಈ ದಿನದಿಂದ I will never speak negative. ಯಾವುದೇ ನಕಾರಾತ್ಮಕವಾದದನ್ನು ಕೆಟ್ಟದನ್ನು ಮಾತನಾಡುವುದಿಲ್ಲ. I will never say it is not possible. ಅದು ಅಸಾಧ್ಯ ಎಂಬುದಾಗಿ ಎಂದಿಗೂ ಹೇಳುವುದಿಲ್ಲ. ಅದು ಕಾಣಬಹುದು, ಆದ್ರೆ ನಾನು ಕಾಣದು ಮಾತಾಡೋದು, ಕಾಣಲಾರದನ್ನು ಮಾತಾಡ್ತೀನಿ. ಕಾಣುವುದನ್ನು ನೋಡುವುದನ್ನು ಮಾತನಾಡುವುದಿಲ್ಲ, ನೋಡದೆ ಇರುವುದನ್ನು ನಾನು ಮಾತಾಡ್ತೀನಿ. ಅಲ್ಲಿ ಅದೇ ನಂಬಿಕೆ. ಅದೇ ನಂಬಿಕೆ. Come on, clap your hands and receive it. ಚಪ್ಪಾಳೆ ತಟ್ಟೆದು ಹೊಂದಿಕೊಳ್ಳಿ. Those people who talked, they cannot do it. ನಂದ ಆಗಲ್ಲ ಅಸಾಧ್ಯ ಎಂಬುದಾಗಿ 10 people. ಆ 10 ಜನರು ಆಗಲ್ಲ ಅಸಾಧ್ಯ ಎಂಬುದಾಗಿ ಹೇಳಿದ 10 ಜನರು, Their children went. ಅವರ ಮಕ್ಕಳು ಹೋದ್ರಲ್ಲಿ, They died. ಅವರು ಸತ್ರು. But when their children went, ಆದ್ರೆ ಅವರ ಮಕ್ಕಳಲ್ಲಿ ಹೋದಾಗ they got small cities. ಅವರು ಚಿಕ್ಕ ಪಟ್ಟಣಗಳನ್ನು ಹೊಂದಿಕೊಂಡ್ರು. They got Jebusites, Hittites, Amorites. ಅವರು ಅಮೇರಿಯರು, ಹತ್ತಿಯರು, ಒಂದು ಜಬುದಾರಿ, ಅಷ್ಟು ಸಣ್ಣ ಪಟ್ಟಣಗಳನ್ನು ತೆಗೆದುಕೊಂಡ್ರು ಅವರು. But they did not get the Anakites. ಆದ್ರೆ ಅನಕೈಟ್ಸ್ ಅನ್ನು ಅವರು ತೆಗೆದುಕೊಳ್ಳಿಕ್ಕಾಗಲಿಲ್ಲ. Anakites ಅಂದ್ರೆ among the people were giants. ಆ ಜನರ ಮಧ್ಯದಲ್ಲಿ ರಾಕ್ಷಸರು. They were the big people. ಅವರು ದೊಡ್ಡ ಪುರುಷರಾಗಿದ್ದರು. They did not take that. ಅವರನ್ನು ತೆಗೆದುಕೊಳ್ಳಿಕ್ಕಾಗಲಿಲ್ಲ. But the children took the small cities. ಅವರ ಒಂದು ಮಕ್ಕಳು ಸಣ್ಣ ಪಟ್ಟಣಗಳನ್ನು ತೆಗೆದುಕೊಂಡ್ರು. But Caleb, ಆದ್ರೆ ಕಾಲೇಬನು belonged to the tribe of Judah. ಆತನು ಯಹೂದ ಕುಲಕ್ಕೆ ಸೇರಿದವನಾಗಿದ್ದನು. Lion of the tribe of Judah, Jesus Christ. ಯೇಸು ಕ್ರಿಸ್ತನು ಯಹೂದ ಕುಲದ ಸಿಂಹ. But Caleb, ಕಾಲೇಬನು the tribe of Judah, ಅವನು ಯಹೂದ ಕುಲಕ್ಕೆ ಸೇರಿದವನು. took the biggest city. ಅವನು ದೊಡ್ಡ ಪಟ್ಟಣ ತೆಗೆದುಕೊಂಡನು. He said, come on. ಅವನು ಹೇಳಿದ್ರು, ಏ ಬಾ, I have faith to drive you. ನಂಬಿಕೆ ಇದೆ ಓಡಿಸುವುದಕ್ಕೆ. I have God with me. ಸಂಗಡ ದೇವರಿದ್ದಾರೆ. I don't trust myself. ನನ್ನ ಮೇಲೆ ನಂಬಿಕೆ ಇಡುವುದಿಲ್ಲ. I cannot do anything. ನನ್ನ ಸಾಮರ್ಥ್ಯದಿಂದ ಏನು ಮಾಡೋಕ್ಕಾಗೋದಿಲ್ಲ. But when I have faith in God, ಅಲ್ಲಿ ದೇವರ ಮೇಲೆ ನಂಬಿಕೆ ಇರುವಾಗ I can take it. ಅದನ್ನು ತೆಗೆದುಕೊಳ್ತೇನೆ. Somebody shout amen. ಯಾರಾದ್ರೂ ಆಮೆನ್ ಅಂತ ಕೂಗ್ರಿ. I'm the tribe of Judah. ಯಹೂದ ಕುಲಕ್ಕೆ ಸೇರಿದವನು ಎಂಬುದಾಗಿ ಹೇಳ್ರಿ. I'm tribe of ನಾನು Judah. ಯಹೂದ ಕುಲಕ್ಕೆ ಸೇರಿದವನು. Lift your hands. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿರಿ. Close your eyes. ಕಣ್ಣುಗಳನ್ನು ಮುಚ್ಚಿರಿ.
See it in your spirit. ಆತ್ಮದಲ್ಲಿ ನೋಡ್ರಿ, See it in your spirit. ಆತ್ಮದಲ್ಲಿ ನೋಡ್ರಿ. Don't see in your physical eyes. ಆ ಒಂದು ಶರೀರದ ಕಣ್ಣಿಂದ, ಮಾಂಸದ ಕಣ್ಣಿಂದ ನೋಡ್ಬೇಡ್ರಿ. See it in your spirit. ನೀನು ಆತ್ಮದಲ್ಲಿ ನೋಡ್ರಿ. I said see it in the ನಾನು spirit. ಹೇಳಿದೆ ನಿಮ್ಮ ಆತ್ಮದಲ್ಲಿ ನೋಡ್ರಿ. When you see in the spirit, ನೀವು ಆತ್ಮದಲ್ಲಿ ನೋಡುವಾಗ it is possible. ಅದು ಸಾಧ್ಯ. Kashokoda bahanda. Ikana mahansa. Irabahantolobosika. Irabasekedeba. The 10 lakhs debt you have. ನಿಮ್ಮಲ್ಲಿರುವ 10 ಲಕ್ಷ ಸಾಲ. See it in the spirit that you are clearing it. ನಿಮ್ಮ ಆತ್ಮದಲ್ಲಿ ನೋಡಿ, ಅದನ್ನು ಸಾಲ ತೀರಿಸಿದ್ದೇನೆ. See it in your spirit. ಆತ್ಮದಲ್ಲಿ ನೋಡ್ರಿ. See it in your spirit. ಆತ್ಮದಲ್ಲಿ ನೋಡ್ರಿ. Habashakadabahasa. Lift your hands. ನಿಮ್ಮ ಕೈಗಳ ಮೇಲೆ ಕೆತ್ತಿರಿ. Now see the big church for our land. Just see it. Big land. ನೋಡ್ರಿ, ನಮ್ಮ ಸಭೆಗೆ ದೊಡ್ಡ ದೊಡ್ಡ ಜಾಗ. See it in the ಆತ್ಮದಲ್ಲಿ spirit. ನೋಡ್ರಿ. ನಿಮ್ಮ Come on, see it ಆತ್ಮದಲ್ಲಿ in the spirit. Come on, everybody see it. ಎಲ್ಲರೂ ಕೂಡ ಕಣ್ಣನ್ನು ಮುಚ್ಚಿ ನಿಮ್ಮ ಆತ್ಮದಲ್ಲಿ ನೋಡ್ರಿ. ನಮ್ಮ ಸಭೆಗೆ ದೊಡ್ಡದಾದ ಜಾಗವನ್ನು When you see it, ನೀವು ಅದನ್ನು ನೋಡುವಾಗ say in the name of Jesus I take it. ಹೇಳ್ರಿ, ಅದನ್ನು ನೋಡುವಾಗ ಯೇಸುವಿನ ನಾಮದಲ್ಲಿ ದೊಡ್ಡ ಜಾಗ ತೆಗೆದುಕೊಳ್ತೇನೆ ಎಂಬುದಾಗಿ. I take it in the name of Jesus. ಯೇಸುವಿನ ನಾಮದಲ್ಲಿ ತೆಗೆದುಕೊಳ್ತೇನೆ. I'm going to drive out the inhabitants. ಆ ಒಂದು ಎಲ್ಲವನ್ನು ತೆಗೆದುಕೊಳ್ತೇನೆ. Thank you, Lord. ವಂದನೆ ಕರ್ತನೆ. Lord, ಕರ್ತನೆ, we all come in faith. ನಾವೆಲ್ಲರೂ ನಂಬಿಕೆಯಿಂದ ಬಂದಿದ್ದೇವೆ. Lift your hands. ನಿಮ್ಮ ಕೈಗಳ ಮೇಲೆ ಕೆತ್ತಿ. Lord, we all come in faith. ಕರ್ತನೆ, ನಾವೆಲ್ಲರೂ ನಂಬಿಕೆಯಿಂದ ಬಂದಿದ್ದೇವೆ. We have faith, oh Lord. ನಮಗೆ ನಂಬಿಕೆ ಇದೆ ಕರ್ತನೆ. Lift your hands. ನಿಮ್ಮ ಕೈಗಳ ಮೇಲೆ ಕೆತ್ತಿ. I believe that every prophetic act ಎಲ್ಲ ಪ್ರವಾದನೆ ಕ್ರಿಯೆಗಳನ್ನು ನಾನು ನಂಬುತ್ತೇನೆ. will happen. ಅದು ಆಗುತ್ತದೆ. Lift your hands and say, God, ನಿಮ್ಮ ಕೈಗಳ ಮೇಲೆ ಕೆತ್ತಿ ಹೇಳ್ರಿ, ದೇವರೇ, I believe. ನಾನು ನಂಬುತ್ತೇನೆ. It is possible. ಅದು ಸಾಧ್ಯ. It is possible. ಅದು ಸಾಧ್ಯ. Is somebody tormenting you? ಯಾರಾದ್ರೂ ಕಾಟ ಕೊಡ್ತಿದ್ರೆ Look in the spirit that you're driving them away. ನಿಮ್ಮ ಆತ್ಮದಲ್ಲಿ ನೋಡ್ರಿ, ಆ ಕಾಟ ಕೊಡ್ತಿರೋದನ್ನ ನೀವು ಓಡಿಸ್ತಿದ್ದೀರಿ. See it in your spirit. ನಿಮ್ಮ ಆತ್ಮದಲ್ಲಿ ನೋಡ್ರಿ. See it in your spirit. ಆತ್ಮದಲ್ಲಿ ನೋಡ್ರಿ. I want to pray for people who have debt. ಯಾರಿಗೆಲ್ಲ ಸಾಲ ಇದೆಯೋ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. Lift your hands if you have debt. ಯಾರಿಗೆಲ್ಲ ಸಾಲ ಇದೆ, ಸಾಲ ಇರುವವರು ಅಷ್ಟೇ ನಿಮ್ಮ ಕೈಗಳ ಮೇಲೆ ಕೆತ್ತಿರಿ. I am a man of God. ನಾನು ದೇವ ಸೇವಕನು, ದೇವರ ಮಗನು. I am a man of God. ನಾನು ದೇವರ ಮನುಷ್ಯನು. I'm a servant of God. ನಾನು ದೇವರ ಸೇವಕನು. I'm anointed by God. ನಾನು ದೇವರಿಂದ ಅಭಿಷೇಕಿಸಲ್ಪಟ್ಟವನು. Whatever I speak ನಾನೇನೆಲ್ಲ ಮಾತನಾಡ್ತೇನೆ will happen. ಅದು ನೆರವೇರುತ್ತದೆ. Will happen. ಅದು ನಡೆಯುತ್ತದೆ. Will happen. ಅದು ನಡೆಯುತ್ತದೆ. Lift your hands. ನಿಮ್ಮ ಕೈಗಳ ಮೇಲೆ ಕೆತ್ತಿರಿ. In the name of Jesus Christ of Nazareth, Son of the living God, ಜೀವ ಸ್ವರೂಪನಾದ ದೇವರ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ I take control over this atmosphere. ಎಲ್ಲ ಪರಿಸ್ಥಿತಿ ಮೇಲೆ ನಾನು ನಿಗಾ ತೆಗೆದುಕೊಳ್ತೇನೆ. I take control over this atmosphere. ಈ ಪರಿಸ್ಥಿತಿ ಮೇಲೆ ನಾನು ಆಮಂತ್ರಣ ತೆಗೆದುಕೊಳ್ತೇನೆ. In the name of Jesus. ಯೇಸುವಿನ ನಾಮದಲ್ಲಿ. And I take authority over every foul spirit. ಎಲ್ಲ ಅಶುದ್ಧ ಆತ್ಮಗಳ ಮೇಲೆ ಅಧಿಕಾರ ತೆಗೆದುಕೊಳ್ತೇನೆ. I take authority over every dead spirit. ಎಲ್ಲ ಸಾಲದ ಆತ್ಮಗಳ ಮೇಲೆ ಅಧಿಕಾರ ತೆಗೆದುಕೊಳ್ತೇನೆ. I take authority over every sickness spirit. ಎಲ್ಲ ರೋಗಗಳ ಆತ್ಮದ ಮೇಲೆ ಅಧಿಕಾರ ತೆಗೆದುಕೊಳ್ತೇನೆ. I take authority over every giant spirit. ಎಲ್ಲ ರಾಕ್ಷಸ ಆತ್ಮದ ಮೇಲೆ ಅಧಿಕಾರ ತೆಗೆದುಕೊಳ್ತೇನೆ. In the name of Jesus. ಯೇಸುವಿನ ನಾಮದಲ್ಲಿ I drive them away. ಎಲ್ಲರನ್ನು ಹೊಡೆದೋಡಿಸ್ತೇನೆ. In the name of Jesus. ಯೇಸುವಿನ ನಾಮದಲ್ಲಿ. In the name of Jesus. ಯೇಸುವಿನ ನಾಮದಲ್ಲಿ. Lift your hands and receive it. ನಿಮ್ಮ ಕೈಗಳ ಮೇಲೆ ಕೆತ್ತಿ ಅದನ್ನು ಹೊಂದಿಕೊಳ್ಳ್ರಿ. Thank you, Jesus.